ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತಯನ್ನ ಬಾಯಿಗೆ ಬರಲಿ ಬಾರಂಗ. ಕನಸಿನೊಳಾಗಲಿ ನನಸಿನೊಳಾಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜ ಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಕ್ತಿಯನ್ನೇ ಹಾಸಿದಂತೆ ಇರುವ ಈ ನೆಲದ ದಿವ್ಯ ಚೈತನ್ಯಕ್ಕೆ ಸಂಬಂಧಪಟ್ಟ ಎಲ್ಲ ಹಿರಿಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ಗುರುಗಳು ಇರ್ತಾರೆ, ತಮ್ಮ ಕೆಲಸ ಆದ ಕೂಡಲೇ ಹೋಗ್ತಾರೆ. ಕೆಲವೊಬ್ಬರು ತಮ್ಮ ಕೆಲಸ ಆದ ಬಳಿಕವೂ ಇರ್ತಾರೆ. ಹಾಗೆ ಇರುವುದರ ಹಿಂದೆ ಅವರದೇ ಕಾರಣಗಳನ್ನು ಕೆಲವರಿಗೆ ಅವರು ಹೇಳ್ತಾರೆ. ಹೀಗೊಂದು ಮಾತನ್ನು ನಾನು ನಿನ್ನೆ ದಿನ ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೆ. ಇಡೀ ಭಾರತೀಯ ಗುರು ಪರಂಪರೆಯನ್ನ ಮತ್ತೆ ನೀವು ಪುನರವಲೋಕನ ಮಾಡಿದರೆ ಋಷಿ ಪರಂಪರೆ ಅಲ್ಲದೆ ಸಾರ್ವಜನಿಕರನ್ನೆಲ್ಲ ಸಾಮಾಜಿಕ ಮಟ್ಟದಲ್ಲಿ ದೇವರ ಹಸಿವು ಹುಟ್ಟಿಸುವುದಕ್ಕೆ ಕಾರಣಕರ್ತರಾದ, ಎಷ್ಟೋ ಸಂದರ್ಭದಲ್ಲಿ ನಾವು ತಿಳಿದ ಒಂದು ಸಣ್ಣ ವಲಯದ ಆಚೆಗೆ ಜಾಗತಿಕ ವಲಯದವರೆಗೆ ತಮ್ಮ ಪ್ರಭಾವ ಪರಿಣಾಮಗಳನ್ನು ಮಾಡಿದ ಅನೇಕ ಗುರುಗಳು ಆಗಿ ಹೋಗಿದ್ದಾರೆ. ಅಂತಹ ಗುರುಗಳು ಉಪನಿಷತ್ತಿನ ಋಷಿಗಳು ಅಥವಾ ವೇದವ್ಯಾಸರಂತಹ ಮಹರ್ಷಿಗಳು ಇವರ ಹೆಸರಿನ ಪಟ್ಟಿಯಲ್ಲಿ ಬಾರದೇ ಇದ್ದರೂ ಕೂಡ ಅವರೆಷ್ಟು ಋಷಿ ಸದೃಶರಾಗಿ ನಮ್ಮನ್ನ ನಡೆಸಿದ್ದಾರೆ ಅನ್ನುವ ದಿಶೆಯಲ್ಲಿ ನೋಡುವಾಗ ನಾವು ನಮ್ಮ ಕಾಲಘಟ್ಟದಲ್ಲಿ ಅಥವಾ ಕಳೆದ ಶತಮಾನದಲ್ಲಿ ಸಾಕಷ್ಟು ಜನರನ್ನು ಹೆಸರಿಸಬಹುದಾದ ಬಹಳ ದೊಡ್ಡ ದೊಡ್ಡ ಋಷಿ ಸದೃಶರು ಇದ್ದಾರೆ. ಅವರನ್ನು ನೀವು ಹೀಗೆ ನಿಮ್ಮ ಮನಸ್ಸಿನ ನೆನಪಿನಲ್ಲೂ ಕೂಡ ತರಬಹುದಾದರೆ, ನಮಗೆ ಗೊತ್ತಿರುವ ಹಾಗೆ ರಜನೀಶ್, ಜಿಡ್ಡು ಕೃಷ್ಣಮೂರ್ತಿ, UG ಕೃಷ್ಣಮೂರ್ತಿ ಅನ್ನುವ ಹೆಸರುಗಳಾಗಿ ಸ್ವಲ್ಪ ನಮಗೆ ಪರಕೀಯ ಅನ್ನಿಸುವ ಆಂಗ್ಲ ಭಾಷೆಯೋ ಹಿಂದಿಯಲ್ಲಿಯೋ ಮಾತನಾಡಿದ ಒಂದು ವಲಯವಾದರೆ, ಶ್ರೀ ರಮಣರು, ಶ್ರೀ ಅರವಿಂದರು, ಶ್ರೀಮಾತೆಯರು ಮತ್ತು ಶ್ರೀ ಶಾರದಾ ಮಾತೆ, ಜೊತೆಗೆ ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಇವರೆಲ್ಲ ನಾವು ಮರೆಯಬಾರ್ದು. ಒಂದು ಕಾಸ್ಮಿಕ್ ಅರೇಂಜ್ಮೆಂಟಿನಲ್ಲಿ ನಿರ್ದಿಷ್ಟ ಕೆಲಸವನ್ನ ಮಾಡುವುದಕ್ಕೆ ಬಂದ ದೇವದೂತರ ಹಾಗೆ ಕೆಲಸ ಮಾಡಿ ಹೋಗಿದ್ದಾರೆ. ಇಲ್ಲಿ ಯಾರೂ ಕೂಡ ಸಣ್ಣವರು, ಕಡಿಮೆ, ಇವರು ಅವರಕ್ಕಿಂತ ಬೆಟರ್ ಅನ್ನುವ ಹೋಲಿಕೆಯಾಗಲಿ, ಇವರು ಸರಿಯಾ ಇವರು ತಪ್ಪ, ಇವರನ್ನು ನಾವು ಗುರು ಅಂತ ಆಧರಿಸಬೇಕಾ ಇವರನ್ನು ಬಿಡಬೇಕಾ, ಈ ಪ್ರಶ್ನೆಗಳು ಕೂಡ ಸಲ್ಲದು ಅಂತಲೇ ಭಾವಿಸಿಕೊಂಡು ಅಂಥದ್ದೊಂದು ಲೀನೇಜ್ ನಮ್ಮಲ್ಲಿ ಈಗಲೂ ಇದೆ ಅನ್ನೋದನ್ನು ಉದ್ದೇಶಿಸಿ ನನ್ನ ಗುರುಗಳದ್ದೇ ಮಾತಿನಲ್ಲಿ ಹೇಳುವುದಾದರೆ, ಜಿಡ್ಡು ಕೃಷ್ಣಮೂರ್ತಿಯ ಯಾವುದೋ ಟಾಕನ್ನು ನಾವು ಮಧ್ಯಾಹ್ನ ನಮ್ಮ ಧ್ಯಾನದ ಉತ್ತರಾವಧಿಯಲ್ಲಿ ಒಂದು ಅರ್ಧ ಗಂಟೆ ಓದಿದರೆ ಆ ಮಾತುಗಳು ಮುಗಿದ ಬಳಿಕ ನನ್ನ ಗುರುಗಳು ಕೇಳ್ತಿದ್ರು, ಉಪನಿಷತ್ತಿನ ಋಷಿಗಿಂತ ಇವರೇನು ಕಡಿಮೆ ಮಗಳೇ ಅಂತ. ಅಂದ್ರೆ ಯಾವುದೋ ಕಾಲದಲ್ಲಿ ಉಪನಿಷತ್ತಾಯಿತು, ಯಾರೋ ಉಪನಿಷತ್ಕಾರರು ಆಗಿ ಹೋಗಿದ್ದಾರೆ, ಈಗಿಲ್ಲ ಅಂತ ಭಾವಿಸುವುದಕ್ಕೆ ಕಾರಣ ಇಲ್ಲ. ಅಷ್ಟು ಬಲಿಷ್ಠವಾಗಿ ಭಗವತ್ ತತ್ವವನ್ನ ಸಾರ್ವಜನಿಕ ವಲಯದಲ್ಲಿ ಜಾಗತಿಕ ಮಟ್ಟದಲ್ಲಿ ಮುಟ್ಟಿಸಿದ ಮಹನೀಯರು ಇವರೆಲ್ಲ. ನಿಮಗೆ ಗೊತ್ತು, ಶ್ರೀ ಅರಬಿಂದೋ ಅವರು ವರ್ಲ್ಡ್ ವಾರ್ ನಡೆದಾಗ, ಮಹಾಯುದ್ಧದ ಸಂದರ್ಭದಲ್ಲಿ ತನ್ನ ಒಂದು ಭರವಸೆಯ ಮಾತುಗಳನ್ನು ಬರೆಯುವ ಕೃತಿಯಲ್ಲಿ ಹೇಳಿಕೊಂಡ ಮಾತು ಅವರು, ತಾನು ಬ್ರಿಟಿಷರ ಟ್ಯಾಂಕರ್ ಅನ್ನು
ಇಲ್ಲಿಯೇ ಇದ್ದು, ಅಂದರೆ ತನ್ನ ಯೋಗ ಕೋಣೆಯಲ್ಲಿದ್ದು ಒಡೆದಿದ್ದೇನೆ ಅಂತ ಅವರು ಬರೆದುಕೊಂಡಿದ್ದಾರೆ. ಒಬ್ಬ ಯೋಗಿಯಾಗಿ ಶ್ರೀ ಅರವಿಂದರ ಮಾತು ಇದು. ಹೀಗೆ ನಮಗೆ ಗೊತ್ತೇ ಇಲ್ಲದೆ ಎಷ್ಟೆಷ್ಟೋ ಕೆಲಸಗಳನ್ನು ಮಾಡಿ ಹೋದಂತಹ ಮಹಾನುಭಾವರು ಇದ್ದಾರೆ ಅನ್ನುವುದಕ್ಕೆ ಒಬ್ಬರು ಕೋರಮಂಗಲದ ಹತ್ತಿರ ಶಾಲ್ಮಲ ಅನ್ನುವ ಒಂದು ಹೆಸರಿನ ಆಶ್ರಮದಲ್ಲಿ ಆಗಿ ಹೋದರು. ಅವರೊಂದು ದೇಸಾಯಿ ಮನೆತನದ ಅಮರೀಶ ವರ್ಮ ಅನ್ನುವ ಹೆಸರಿನಲ್ಲಿ ಆ ಬಳಿಕ ಪ್ರಖ್ಯಾತರಾದವರು. ಅವರು ಯಾವ ಕಾಲಘಟ್ಟದವರು ಅಂದರೆ ನನ್ನ ಗುರುಗಳ ಸಮಕಾಲೀನರು, ಅಥವಾ ನಮ್ಮ ಗುರುಗಳ ನಂತರ ತೀರಿಕೊಂಡು ಬಹಳ ವರ್ಷಗಳ ನಂತರ ತೀರಿಕೊಂಡವರು. ನನ್ನ ಗುರುಗಳವರನ್ನು ಸಾಕ್ಷಾತ್ ಹೀಗೆ ಸಂದರ್ಶನ ಮಾಡಿದ್ದಾರೆ. ಆ ಸಂದರ್ಶನದಲ್ಲಿ ಅಮರೀಶ್ ವರ್ಮರು ಹೇಳಿಕೊಂಡ ಕಥಾಭಾಗವನ್ನು ನೀವು ಸ್ವತಂತ್ರ ಅನ್ನುವ ಕೃತಿಯಲ್ಲಿ ಓದಬಹುದು ಕೂಡ. ಅಮರೀಶ್ ವರ್ಮರು ಸಾಕ್ಷಾತ್ ದೇಸಾಯಿ ಮನೆತನದ ಉತ್ತರ ಕರ್ನಾಟಕದ ಒಬ್ಬ ಸಣ್ಣ ಹುಡುಗ ಇರುವಾಗ, ಇನ್ನು SSLC ಇರಬಹುದು, ಅವರಿಗೆ ಒಂದು ಗುಣಪಡಿಸಲಾಗದ ಕಾಯಿಲೆ ಬಂದು ಅವರು ಸಾಯ್ತಾರೆ ಅಂದಾಗ ಅವರನ್ನ ಬೆಂಗಳೂರಿಗೆ ತರ್ತಾರೆ. ಈ ಎಲ್ಲವನ್ನು ಹುಡುಗ ಕೇಳ್ತಾ ಇರ್ತದೆ, ಇವನು ಸಾಯ್ತಾನೆ, ಇವನಿಗೆ ಗುಣ ಆಗದ ಕಾಯಿಲೆ ಇದೆ, ಆಪರೇಷನ್ ಮಾಡಿದ್ರು ಕೂಡ ಬದುಕ್ತಾನೆ ಅಂತ ಗ್ಯಾರಂಟಿ ಇಲ್ಲ, 99% ಸಾಯುವುದೇ ನಿಶ್ಚಿತ, 1% ಚಾನ್ಸ್ ತಕೊಳ್ಳಿ ಅಂದಾಗ ಆ ಹುಡುಗನನ್ನ ಬೆಂಗಳೂರಿನ ಒಂದು ಆಪರೇಷನ್ ಕೇಂದ್ರದಲ್ಲಿ ತಂದು ಇನ್ನೇನು ಆಪರೇಷನ್ಗೆ ಕರ್ಕೊಂಡು ಹೋಗುವಾಗ ಈ ಹುಡುಗನಿಗೆ ಎಲ್ಲರ ಮಾತು ಕೇಳುತ್ತದೆ. ಅವ ಸಾಯುವುದು 99% ಖಚಿತ, 1% ಬದುಕ್ತಾನ ಅಂತ ಈಗ ಆಪರೇಷನ್ ಮಾಡೋದು, ಆಪರೇಷನ್ ಮಾಡದೇ ಇದ್ರೆ ಅಂತೂ ಸತ್ತೇ ಹೋಗ್ತಾನೆ ಇತ್ಯಾದಿ ಮಾತುಗಳನ್ನು ಕೇಳ್ತಾ ಇದ್ದ ಪುಟ್ಟ ಹುಡುಗ ಆಪರೇಷನ್ ಥಿಯೇಟರ್ನ ಒಳಗೆ ಹೋಗುವಾಗ ತನ್ನ ಒಳಗೆ ನಾನು ಸಾಯುವುದಿಲ್ಲ ಅಂತ ಆ ಮಗು ಹೇಳ್ತಾ ಹೋಯಿತು ಅನ್ನೋದು ಅಮರೀಶ ವರ್ಮರು ತದನಂತರದಲ್ಲಿ ಹೇಳಿದ ಅನುಭವ. ಹಾಗೆ ಒಳಗೆ ಹೋದ ಆಪರೇಷನ್ ಥಿಯೇಟರ್ನಲ್ಲಿ ಏನು ಘಟಿಸಿತು ಅಂತ ಅವರನ್ನ ಕೇಳಿದಾಗ ಅವರು ಹೇಳೋದು, ಆ ಒಂದು ಆಪರೇಷನ್ ಥಿಯೇಟರ್ನ ಏನು ನನ್ನ ಮಂಚದಲ್ಲಿ ಹಾಕಿದ್ರು ಅದೊಂದು ಕತ್ತಲ ಕೋಣೆ. ನೋಡಿ, ಅಲ್ಲಿ ಕತ್ತಲ ಕೋಣೆ ಅನ್ನೋದು ಅವರ ಪಾಲಿಗೆ, ಯಾಕೆ ಅನಸ್ತೇಶ ಕೊಟ್ಟಿದ್ದಾರೆ, ಅವರು ಗಾಢ ನಿದ್ರೆಗೆ ಹೋಗಿದ್ದಾರೆ. ಅದೊಂದು ಕತ್ತಲ ಕೋಣೆ, ಪಿಚ್ ಡಾರ್ಕ್, ಅಲ್ಲಿ ಒಂದೇ ಒಂದು ಹನಿ ಬೆಳಕಿರಲಿಲ್ಲ. ಅಂಥ ಕತ್ತಲಿನ ಗಾಢಾಂಧಕಾರದ ಕೊಠಡಿಯಲ್ಲಿ ನನಗೊಂದು ಸಣ್ಣ ಸೂಜಿ ಮೊನೆಯ ಬೆಳಕು ಕಾಣಿಸಿತು. ನಾನು ಹೊರಗೆ ಹೋದೆ. ಅದನ್ನು ಇದಕ್ಕೆ ಊಹಿಸಿಕೊಳ್ಳಿ. ಅವರು ತನ್ನ ಒಳಗಿನಿಂದ ತಾನು ಇಲ್ಲಿಂದ ಹೊರಗೆ ಹೋದೆ. ಹಾಗೆ ಹೋದ ಬಳಿಕ ನಾನು ನನ್ನ ಆ ಸಂಚಾರದಲ್ಲಿ ಯಾವುದೋ ದಾರಿಗೆ ಬಂದಾಗ ಅಲ್ಲೊಬ್ಬರು ಗಡ್ಡಧಾರಿ ಋಷಿಗಳು ನಿಂತಿದ್ದರು. ನೀನು ಬಾ, ನಮಗೆ ನಿನ್ನ ಜೊತೆಗೆ ಒಂದಿಷ್ಟು ಕೆಲಸ ಇದೆ, ನನಗೆ ಭರದ್ವಾಜ ಮುನಿಗಳು ನಿನ್ನನ್ನು ಕರೆದುಕೊಂಡು ಬರಲು ಆದೇಶಿಸಿದ್ದಾರೆ ಅನ್ನುವ ಮಾತಿನ ಜೊತೆಗೆ ನನ್ನನ್ನು ಕರೆದುಕೊಂಡು ಹೋದರು. ನಾನು ಹೋದಾಗ ಅಲ್ಲಿ ಹಲವು ದೀಪಗಳು ಇದ್ದುವು. ಎಲ್ಲ ಚಿಕ್ಕ ಚಿಕ್ಕ ದೀಪಗಳು ಒಂದು ದೊಡ್ಡ ದೀಪಕ್ಕೆ ನಮಿಸುತ್ತಿದ್ದೆವು. ನಾನು ಒಂದು ದೀಪಾಕಾರವಾಗಿ ಅಲ್ಲಿ ನಿಂತೆ. ಆಗ ಆ ದೊಡ್ಡ ದೀಪವು ನಮಗೆ ಆದೇಶವನ್ನು ಕೊಟ್ಟಿತು, ಈ ದೇಶದ ಇಂಥ ಮೂಲೆಯಲ್ಲಿ ಇಂಥ ಹೊತ್ತಿಗೆ ಇಂಥದೊಂದು ಪ್ರಳಯಾಂತಕ ಘಟನೆ ನಡೆಯಲಿಕ್ಕಿದೆ, ನೀವು ಅಷ್ಟೂ ಜನ ಹೋಗಿ ಅದನ್ನು ನಿಲ್ಲಿಸಿ ಬನ್ನಿ ಎಂದು ನಮಗೆ ಆದೇಶವನ್ನು ನೀಡಲಾಯಿತು. ಆ ಪ್ರಕಾರ ನಾವು ಅದನ್ನು ಮಾಡಿ ಬಂದೆವು. ಹಾಗೆ ನಾನು ಮರಳಿ ಬಂದು ಮತ್ತದೇ ಬೆಳಕಿಂಡಿಯಲ್ಲಿ ಒಳಕ್ಕೆ ಸೇರಿದಾಗ ನಾನು ಆಪರೇಷನ್ ಥಿಯೇಟರಿನ ಮಂಚದ ಟೇಬಲ್ಲಿನ ಮೇಲಿದ್ದೆ, ಎದ್ದು ಕುಳಿತೆ ಅಂತ ಅಮರೀಶ್ ವರ್ಮ ಹೇಳಿದ ಅನುಭವ. ಇದಾದ ನಂತರದಲ್ಲಿ ನನಗೆ ಪದೇ ಪದೇ ಇಂಥದೇ ಕರೆ ಬರುತ್ತವೆ. ಬಂದಾಗೆಲ್ಲ ನಾನು ಹೋಗುತ್ತೇನೆ, ಹೋದಾಗೆಲ್ಲ ನನಗೆ ಇಂಥದೇ ಆದೇಶವನ್ನು ಆ ಮೇಲಿನ ಭರದ್ವಾಜ ಮುನಿ ಅನ್ನುವ ಬೆಳಕು ನಮಗೆ ಹೇಳುತ್ತಾರೆ. ನಾವು ಈ ದೇಶದ ಮತ್ತು ಜಗತ್ತಿನ ಅನೇಕ ದುರ್ಘಟನೆಗಳನ್ನು, ಅನೇಕ ಅಸಂಭವನೀಯ ಸಂಗತಿಗಳನ್ನು, ಇನ್ನೇನು ಸಂಭವಿಸಿದರೆ ಮಹಾ ಅನಾಹುತ ಆಗಬಹುದಾದ ವಿಷಯಗಳನ್ನು ತಡೆದಿದ್ದೇವೆ ಅನ್ನುವ ಉತ್ತರವನ್ನು ಒಂದು ಸಂದರ್ಶನದಲ್ಲಿ ಹೀಗೆ ಕೂತ್ಕೊಂಡು ಸತ್ಯಕಾಮರು ಮತ್ತು YNK ಅನ್ನುವ ಒಬ್ಬ ಕನ್ನಡಪ್ರಭಕ್ಕೆ ಸಂಪಾದಕರಾಗಿ ಇದ್ದರು. ಅವರು, ರಾವ್ ಬಹದ್ದೂರ್ ಅಂತ ಇನ್ನೊಬ್ಬರು ಲೇಖಕರು, 3 ಜನ
ಸಂದರ್ಶನ ಮಾಡುವಾಗ ಈ ಅಮರೇಶ್ ವರ್ಮ ಹೇಳುವ ಹೇಳಿಕೆ. ಈಗಲೂ ಆಗೊಮ್ಮೆ ಈಗೊಮ್ಮೆ ನಾವು ಹೋಗ್ತೇವೆ ಮತ್ತು ಹೀಗೆ ಮಾಡಿ ಬರ್ತೇವೆ ಅನ್ನುವಾಗ ನನ್ನ ಗುರುಗಳು ಹೀಗೆ ಕುತ್ಕೊಂಡು ತಲೆ ತಗ್ಗಿಸ್ತಾರೆ. ಅಮರೀಶ್ ವರ್ಮಾ ಅವರು ಕೂಡಲೇ ಹೇಳ್ತಾರೆ, ನಾನು ಇಷ್ಟು ಹೊತ್ತು ಹೇಳಿದ ಈ ಕಥಾ ಭಾಗ ಇವನಿಗಲ್ಲ, ಅಂದ್ರೆ ನನ್ನ ಗುರುಗಳನ್ನು ತೋರಿಸಿ, ಇವನಿಗಲ್ಲ, ನಿಮ್ಮಿಬ್ಬರಿಗೆ ಮಾತ್ರ. ಇವನಿಗೆ ಅಂತ ಹೇಳಿ ನೆಲದ ಮೇಲೆ ಇರುವ ಕಾರ್ಪೆಟ್ಟಿನಲ್ಲಿ, ನೆಲದಲ್ಲಿ ಕೂತಿರ್ತಾರೆ, ನೆಲದ ಮೇಲಿರುವ ಕಾರ್ಪೆಟ್ಟಿನಲ್ಲಿ ತ್ರಿಕೋಣ ಶ್ರೀಚಕ್ರದಲ್ಲಿ ಇದೆಯಲ್ಲ, ಒಂದು ಮೇಲ್ಮುಖ ಒಂದು ಕೆಳಮುಖದ 2 ತ್ರಿಕೋಣ ಬರೆದು ಬಿಂದು ಒಂದನ್ನು ಹಚ್ಚಿ ಕೈಯಲ್ಲಿ, ಆ ಬಿಂದಿಗೆ ಬೆರಳನ್ನು ಹಚ್ಚುತ್ತಾರೆ ಅಮರೀಶ್ ವರ್ಮ. ಭಗ್ಗಂತ ಬೆಂಕಿ ಹತ್ಕೊಳ್ತದೆ. ಇದು ಸತ್ಯಕಾಮರು ದಾಖಲಿಸಿರುವ ಮಾತು. ಆಗ ಆ ಬೆಂಕಿ ಹತ್ತಿಕೊಂಡ ತಕ್ಷಣ ಇದು ನಿನಗೆ ಈಗಲಾದರೂ ನಂಬಿಕೆ ಬಂತ ಅಂತ ಸತ್ಯಕಾಮರನ್ನ ಕೇಳ್ತಾರೆ. ಯಾಕೆ ಸತ್ಯಕಾಮರಿಗೆ ಆ ಮೂಲಕ ಉತ್ತರ? ಯಾಕೆ ಇವರಿಗೆ ವೈಖರಿಯಿಂದ ಉತ್ತರ? ಸತ್ಯಕಾಮರು 1920ರಲ್ಲಿ ಗಲಗಲಿಯಲ್ಲಿ ಹುಟ್ಟಿದ ಒಬ್ಬ ಮಾಧ್ವ ಕುಟುಂಬದ ಅಗ್ರಹಾರಗಳಿರುವ ಕೃಷ್ಣಾದಡದ ಒಬ್ಬ ಸಣ್ಣ ಬಡತನದ ಮನೆಯಲ್ಲಿ ಹುಟ್ಟಿದವ. ಹಾಗೆ ಹುಟ್ಟಿದ ಸತ್ಯಕಾಮ ಆಗ ಅವರ ಹೆಸರು ಅನಂತ. ಕೃಷ್ಣಾಚಾರ್ಯ ಅನ್ನುವುದು ಅವರ ತಂದೆಯ ಹೆಸರು. ಉತ್ತರ ಕರ್ನಾಟಕದಲ್ಲಿ ಊರಿನ ಹೆಸರು ಹೆಚ್ಚು ಪ್ರಮುಖವಾಗಿ ಪ್ರಚಲಿತವಾಗಿ ಹೆಸರು ಹೇಳುವಾಗ ಗಮನಕ್ಕೆ ಬರುವಂಥದ್ದು. ಅವರು ಶಹಾಪುರ್ ಮನೆತನ ಅಂತ ಕರ್ಕೊಳ್ತಿದ್ರು. ಒಂದು ಕಾಲಕ್ಕೆ ಶಹಾಪುರ್ನಲ್ಲಿ ಇದ್ದು ಬಿಟ್ಟು ಬಂದವರಿದ್ದಿರಬಹುದು. ಆದ್ರಿಂದ ಸತ್ಯಕಾಮರ ಮೂಲ ಹೆಸರು ಅನಂತ ಕೃಷ್ಣಾಚಾರ್ಯ ಶಹಾಪುರ್ ಅಂತ. ಈ 1920ರಲ್ಲಿ ಹುಟ್ಟಿದ ಪುಟ್ಟ ಹುಡುಗ ತನ್ನ ಬಾಲ್ಯ ಅವಸ್ಥೆಯಿಂದ, ಅದು ಯಾವುದೋ ಹೊರಗಿನ ಆಕರ್ಷಣೆ, ಏನು ಅಂತ ಗೊತ್ತಿಲ್ಲ, ಇದಲ್ಲ ಅಂತ ನೇತಿ ಭಾವ. ಶಾಲೆಗೆ ಹೋಗುವ ದಿನಗಳಲ್ಲೇ 3ನೆಯ ತರಗತಿಯಲ್ಲಿ ಯಾರೋ ಒಬ್ಬ ಹೊರಗೆ ತಾಯತ ಮಾರಿಕೊಂಡು ಬಂದ್ರೆ, ತಾಯತ ಅನ್ನುವ ಮಂತ್ರ ಕೊಡ್ತೀನಿ, ತಾಯತ ಹಾಕೊಂಡ್ರೆ ಹಂಗಾಗ್ತದ ಹಿಂಗಾಗ್ತದ, ನಿಮ್ಮನ್ನ ನಾವು ಅದರಿಂದ ಪಾರ್ ಮಾಡ್ತೀವಿ, ನಿಮ್ಗ ಜಡ್ ಬರಂಗಿಲ್ಲ, ನೀವು ಪರೀಕ್ಷಾದೊಳಗೆ ಪಾಸ್ ಆಗ್ತೀರಿ ಅಂತ ಕುಕ್ಕೊಂಡು ತಾಯತ ಮಾರ್ಕೊಂಡು ಒಬ್ಬ ದಾರಿ ಒಳಗೆ ಬಂದ್ರೆ, ಪುಟ್ಟ ಹುಡುಗ ಸತ್ಯಕಾಮ ಜಿಗಿದು ಶಾಲೆಯ ಪರೀಕ್ಷೆಗೆ ಓದ್ತಿದ್ದ ಪುಸ್ತಕ ಮಡಚಿ ಓಡ್ ಹೋಗಿ ಕದ್ದು ಏನೋ ಸಂಪಾದನೆ ಮಾಡಿ ಒಂದು 4 ಆಣೆ ತಗೊಂಡೋಗಿ, ಈ ತಾಯ್ತ ಹಾಕೊಂಡ್ರೆ ಪಾಸ್ ಆಗ್ತೀನೇನು ಅಂತ ಕೇಳ್ತಾರೆ. ನೀ ಖಂಡಿತ ಪಾಸ್ ಆಗ್ತಿ, ಪಾಸ್ ಯಾಕ, ನೀನ ಮೊದ್ಲು ಬರ್ತಿ ನೋಡ ಕ್ಲಾಸ್ನಾಗ, ಹೆಂಗೇನ ಹಂಗಾರೆ ಏಟ್ ಕೊಡ್ಬೇಕ, ಏಟು 4 ಆಣೆ ಕೊಟ್ರೆ ನಿನಗೊಂದು ತಾಯ್ತ ಕಟ್ತೇನೆ, ನಾ ಮಂತ್ರ ಮಾಡಿ ತಾಯ್ತ ಕಟ್ಟಿದೀನಿ, ಪುಸ್ತಕ ಸಹಿತ ಓದೋದು ಬೇಡ, ನಾಳೆ ನೀ ಗ್ಯಾರಂಟಿ ಪಾಸ್. ಹುಡುಗಂಗ ಅನ್ನಿಸ್ತದ ಚಲೋ ಅದ, ಇದು ಓದೋದಕ್ಕಿನ್ನ ಇದು ಬಹಳ ಚಲೋ ಅದ, ಇದನ್ನೇ ಮಾಡ್ಬೇಕು ಅಂತ ಹುಡುಗ ಮೊದಲು 15 ಪೈಸೆನೋ ಈ 4 ಆಣೆನೋ ಎಲ್ಲಿಂದ ಸಂಪಾದನೆ ಮಾಡಿ ಕೊಟ್ಟು ಕೈಯಾಗ ಕಟ್ಕೋತಾನೆ, ಪರೀಕ್ಷಕ್ಕೆ ಬರೀತಾನೆ, ಲಗಾ ಹೊಡಿತಾನೆ. ಹುಡುಗಂಗ ಅನ್ನಿಸ್ತದ ತಾಯತ್ತ ಮೋಸ ಆಯ್ತೋ ಏನು, ನಾ ಬರ್ದದ್ ಚಲೋ ಇಲ್ಲ ಆಗುವ ಹಂಗ ನನ್ನೊಳಗೆ ಏನಾರು ನಂಬಿಕೆ ದೋಷ ಆಯ್ತೋ ಅನ್ನೋದೇ ಅವನ ಪ್ರಶ್ನೆ. ಒಳಗೊಳಗೆ ಆ ಪ್ರಶ್ನೆನ ಇಟ್ಕೊಂಡೇ ಹೋಗುವ ಸತ್ಯಕಾಮ ಒಂದು ಕಡೆಗೂ ಕೂಡ ಇದು ನನ್ನ ಬಲದ ಪರೀಕ್ಷೆ, ತಾಯತದಲ್ಲಿ ದೋಷ ಇರ್ಲಿಕ್ಕಿಲ್ಲ, ನನ್ನ ಬಲ ಗಟ್ಟಿ ಇಲ್ಲ, ನಾನು ನಂಬಿಕೆಯನ್ನ ಇಟ್ಟುಕೊಂಡಿಲ್ಲ, ಹೀಗೊಂದು ಒಳಗೆ ಛಾತಿಯನ್ನ ಬೆಳಕೊಂಡೇ ಹುಡುಕ್ತಾ ಇರ್ತಾರೆ. ಅಂತೂ ಇಂತೂ 4ನೇ ಕ್ಲಾಸ್ ಆಗುತ್ತೆ. ಎಲ್ಲೂ ಶಾಲೆಯ ಆಸಕ್ತಿ ಇಲ್ಲದ ಹುಡುಗ, ಸ್ವಾತಂತ್ರ್ಯ ಹೋರಾಟದ ದೊಡ್ಡ ಕೂಗು ಬೇರೆ ಇದ್ದಂತಹ ಹೊತ್ತು, ಹೊರಗೆಲ್ಲ ಬಹಳ ಜನ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕುವುದು, ಬಹಳ ದೊಡ್ಡ ದೊಡ್ಡ ಕ್ರಾಂತಿಕಾರಕ ಕೆಲಸ ಮಾಡೋದು ಎಲ್ಲ ನೋಡ್ತಿರ್ತಾರೆ. ಈ ಮನೆ ಒಳಗೆ ಕುತ್ಕೊಳ್ಳೋದಕ್ಕಿಂತ ಅದೇ ಚಲೋ ಅಂತ ಅದಕ್ಕೆ ಹೋಗ್ತಾರೆ. ಹಾಗೆ ಹೋಗುವಾಗ ಗಲಗಲಿಯ ಊರಿನಲ್ಲಿ ಒಂದು ನಾಟ್ಯ ವಿಲಾಸಿನಿ ಅನ್ನುವ ನಾಟಕ ತಂಡ ಕಟ್ತಾರೆ. ತಾನೇ ಒಂದು ನಾಟಕ ಎಲ್ಲ ಬರೆಯುವ ಕೆಲಸ ಶುರು ಮಾಡ್ತಾರೆ. ಯಾಕೆ? ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಎಬ್ಬಿಸುವಂತಹ ನಾಟಕಗಳನ್ನು ಬರೆದು ಅಲ್ಲಿರುವ ಊರಿನ ಜನರನ್ನೆಲ್ಲ ಒಟ್ಟುಗೂಡಿಸಿ ನಾಟಕಗಳನ್ನು ತಾನೇ ನಿರ್ದೇಶಿಸಿ ಆ ನಾಟಕಗಳನ್ನು ಆಡಿಸಿ ಜನರಲ್ಲೆಲ್ಲ ರೊಚ್ಚು ಎಬ್ಬಿಸಬೇಕು, ಬ್ರಿಟಿಷರ ವಿರುದ್ಧ ಜನ ಕೂಗು ಹಾಕಬೇಕು, ತಾವೆಲ್ಲ ಒಂದಾಗಬೇಕು ಅನ್ನುವ ಒಂದು ಉದ್ದೇಶದಿಂದ ತನ್ನ 20ರವರೆಗೆ ಅವರು ಮಾಡಿದ ಕೆಲಸಗಳೆಲ್ಲ ಇಂಥದ್ದೇ. ಎಲ್ಲೂ ಕೂಡ 1920ರಿಂದ 40ರವರೆಗೆ ತಾನು ಮನೆಯಲ್ಲಿ ಇದ್ದರೂ ಮನೆಯಲ್ಲಿಲ್ಲ,
ಹೊರಗೆ ಹೋದರೆ ಅದು ತುಂಬಾ ಬೇರೆ ಬೇರೆ ಇತರ ಆಕರ್ಷಣೆ ಹೊರತು ಶಾಲೆ ಅಕ್ಷರ ತನ್ನನ್ನು ಪರಿಚಯಿಸ್ತಿದ್ದದ್ದೇ ಅವರು ನಾನು ಅಕ್ಷರ ಶತ್ರು ಅಂತ. ಓದೋದಕ್ಕೆ ಅಂತ ಹೋಗ್ತಿರ್ಲಿಲ್ಲ. ಎಲ್ಲ ಕಡೆ ಹೊರಗೆ ಈ ಥರದ ಮಹಾಪ್ರಚಂಡ ಸಾಹಸಿ ಕೆಲಸಗಳಿದ್ರೆ ಮೊದಲು ಅವರು ಈ ಥರ ತಾನು ನಾಟ್ಯ ತಂಡದ ನಾಟಕಗಳನ್ನು ಆಡ್ತಾ ಇರುವ ಹೊತ್ತಿಗೆ ನೇರವಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮ್ಮಿಕ್ಕಿ ದೊಡ್ಡ ದೊಡ್ಡ ಸಾಹಸಿ ಕೆಲಸಗಳನ್ನು ಮಾಡ್ತಾ ಹೋದಂತಹ ಸತ್ಯಕಾಮರು ಒಂದು ದಿವಸ ಬ್ರಿಟಿಷರ ಪೋಸ್ಟ್ ಆಫೀಸಿಗೆ ಹೋಗಿ ಬೆಂಕಿ ಕೊಡ್ತಾರೆ. ಆ ಬೆಂಕಿ ಕೊಟ್ಟಾಗ ಅದು ಇಂಥವ್ರು ಕೊಟ್ರು ಅನ್ನೋದು ಗೊತ್ತಾಗ್ಬಿಡತ್ತೆ ಬ್ರಿಟಿಷರಿಗೆ. ಇವರು ಎಬ್ಸ್ಕಾಂಡ್ ಆಗಿ ಓಡಬೇಕಾಗತ್ತೆ, ನಾಪತ್ತೆ ಆಗ್ತಾರೆ. ಹಾಗೆ ಓಡಿ ಹೋದವರಿಗೆ ಎಲ್ಲಿ ಹೋಗುದು ಅಂತ ಅವ್ರಿಗೂ ಗೊತ್ತಿಲ್ಲ, ಒಟ್ಟು ಓಡೋದು. ಓಡಿ 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 ದಿಕ್ಕು ತಪ್ಪಿದ ಹಾಗೆ ಓಡುವಾಗ ಅವರು ಮತ್ತು ಅವರ ಜೊತೆಗೊಬ್ರು ಇದ್ದ ಗೆಳೆಯ ಚಡ್ಡಿ ದೋಸ್ತ್ ಅಂತ ನಾವು ಯಾರನ್ನು ಹೇಳ್ತೇವೆ, ಗುರುರಾಜ ಹಬ್ಬ ಅಂತ, ಇಬ್ಬರು ಕೂಡ ಓಡ್ತಾರೆ, ಒಬ್ರಿಗೊಬ್ರು ಬೇರೆ ಆಗ್ತಾರೆ. ಹಾಗೆ ಓಡಿದವರು ಸತ್ಯಕಾಮರು ಅದೃಷ್ಟವಶಾತೋ ದುರದೃಷ್ಟವಶಾತೋ ಬಂದದ್ದು ಉಡುಪಿಗೆ. ಅವರು ಆಗ ಅಂದರೆ 1940ರಲ್ಲಿ ಪ್ರಥಮದಲ್ಲಿ ಓಡಿ ಹೋದದ್ದು ಮೊದಲು ಉಡುಪಿಯ ಜಾಗಕ್ಕೆ. ಅಲ್ಲಿಯ ಕೃಷ್ಣ ಮಠ ಮತ್ತು ಮಠದ ವಲಯದಲ್ಲಿ ಊಟ ಸಿಗುತ್ತೆ, ಪಾಠ ಸಿಗುತ್ತೆ, ಬೆಸ್ಟ್ ಜಾಗ ಅಂತ ಅಲ್ಲಿ ಸೇರ್ಕೊಂಡ್ಬಿಡ್ತಾರೆ. ಮಠದಲ್ಲಿ ಪಾಠ ಕೇಳುವ ಹೊತ್ತಿಗೆ ಇನ್ನೂ ಒಂದು ಬಹಳ ಋಣಾನುಬಂಧದ ವಿಷಯ ಏನು ಅಂದರೆ, ನನ್ನ ಅಜ್ಜ ಅಷ್ಟಮಠದ ವಿದ್ವಾಂಸರಿಗೆ ಪಾಠ ಹೇಳುವ ಒಬ್ಬ ಪಂಡಿತ ಆದ, ಪಡುಮನ್ನೂರು ನಾರಾಯಣಾಚಾರ್ಯರು ಅಂತ. ಪಡುಮನ್ನೂರು ನಾರಾಯಣಾಚಾರ್ಯರು ಹೇಗೆ ಅಂದರೆ, ನನ್ನ ಗುರುಗಳದೇ ಪರಿಭಾಷೆಯಲ್ಲಿ ಹೇಳುವುದಾದರೆ, ಮಗಳೇ ನಿನ್ನ ಅಜ್ಜ ಅಂದರೆ ಗವಿಯೊಳಗಿನ ಸಿಂಹ, ನಿನ್ನ ಅಪ್ಪ ಅದರದೊಂದು ಸಣ್ಣ ಕೂಗು. ಅಂದ್ರೆ ಅಷ್ಟು ಘನ ಇದ್ರು ನನ್ನ ಅಜ್ಜ ಅಂತ. ಆ ಅಜ್ಜ ಸಂಸ್ಕೃತ ಶಾಲೆಗೆ ಬಂದ ಪಾಠ ಕೇಳಲಿಕ್ಕೆ ಬಂದ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಿದ್ರು. ಹಾಗಾಗಿ ನನ್ನ ಅಜ್ಜನಿಂದ ಸತ್ಯಕಾಮರು ಪಾಠ ಕೇಳಿದ್ದಾರೆ. ಈ ಪಾಠ ಕೇಳಬೇಕು ಅನ್ನೋ ಉದ್ದೇಶ ಅಲ್ಲ, ತಲೆಮರೆಸಿಕೊಂಡು ಎಲ್ಲಾದ್ರೂ ಇರ್ಬೇಕಲ್ಲ, ಅದಕ್ಕೆ ತಲೆ ಬೋಳಿಸಿಕೊಂಡು ಹೆಸರು ಅನಂತ ಪದ್ಮನಾಭ ಅಂತ ಮಾಡಿಕೊಂಡು ಆ ಮಠದಲ್ಲಿ ಪುಕ್ಕಟೆ ಊಟ ಹೇಗೂ ಸಿಗುತ್ತೆ, ಪಾಠಕ್ಕೆ ಸಂಸ್ಕೃತ ಕಲ್ತಂಗೂ ಆಯ್ತು ಅಂತ ಸ್ವಾಮಿಗಳ ವಲಯದಲ್ಲಿ ಇದ್ದು ಅಲ್ಲಿ ಕೂಡ ಮಾಡಿದ್ದು ಏನು ಅಂತಂದ್ರೆ, ಅವರು ಅಲ್ಲಿ ಒಂದು ಸಂಸ್ಥೆ ಸ್ಥಾಪಿಸ್ತಾರೆ. ಅದು ಕಲಾವೃಂದ ಅನ್ನುವ ಹೆಸರಿನಲ್ಲಿ ಸ್ಥಾಪಿಸಿ ಅಲ್ಲಿ ಮಾಡಿದ್ದೇನು ಕಿತಾಪತಿ ಸತ್ಯಕಾಮರು ಅಂತಂದ್ರೆ, ನೀವು ಮಠದ ಸ್ವಾಮಿಗಳೆಲ್ಲ ಮಠದೊಳಗೆ ಕೂತ್ಕೊಂಡ್ರೆ ಲೌಕಿಕ ಏನೂ ನಿಮಗೆ ಗೊತ್ತಾಗಲ್ಲ. ನೀವು ಲೌಕಿಕ ಗೊತ್ತಾಗ್ಲಿಲ್ಲ ಆದ್ರೆ ಜನಸಾಮಾನ್ಯರ ಸಮಸ್ಯೆಗಳೇ ನಿಮ್ಗೆ ಗೊತ್ತಾಗಲ್ಲ. ನೀವು ಒಳಗೆ ಕೂತ್ಕೊಳ್ಳೋದಲ್ಲ, ಸ್ವಲ್ಪ ಹೊರಗಿದ್ದು ತಿಳ್ಕೋಬೇಕು ಅಂತ ಹೇಳಿ ದಿನಕ್ಕೊಂದೊಂದು ಕಾದಂಬರಿ ಓದೋದು ಸ್ವಾಮಿಗಳ ಮುಂದೆ. ಕಲಾವೃಂದದ ಮೂಲಕ ನಾನು ಮೊದಲ ಬಾರಿಗೆ ಶಿವರಾಮ ಕಾರಂತರನ್ನು, ಕುವೆಂಪು ಅವರನ್ನು ಅಥವಾ ಆ ಕಾಲದ ಅನಾಕರು ಮೊದಲಾದವರ ಕಾದಂಬರಿಯನ್ನು ಓದಿದೆ ಅಥವಾ ಕೇಳಿದೆ ಅಂತ ಈ ಹಿಂದೆ ಆಗಿ ಹೋದ ಪೇಜಾವರ ಶ್ರೀಗಳು ಒಂದು ಮುಕ್ತ ಸಭೆಯಲ್ಲಿ ಹೇಳ್ಕೊಂಡಿದ್ರು. ಸತ್ಯಕಾಮರಿಂದ ಇದು ಸಾಧ್ಯವಾಯಿತು, ನನಗಾದ್ರೆ ಗೊತ್ತಿರಲಿಲ್ಲ ಅಂತ. ಹೀಗೆ ಅಲ್ಲಿ ಕೂಡ ಅವರು ಒಬ್ಬ ಕಿಡಿಗೇಡಿ ಹುಡುಗ. ಎಲ್ಲೆಲ್ಲ ಕ್ರಾಂತಿ ಮಾಡಬಹುದು, ಎಲ್ಲೆಲ್ಲ ಒಂದು ಸೆಟಪ್ ಇದೆ, ನಾವು ಒಪ್ಪಿಕೊಂಡದ್ದು ಅಕ್ಸೆಪ್ಟೆಡ್ ಸೆಟಪ್, ಅದನ್ನು ಡಿಸ್ಟ್ರಾಯ್ ಮಾಡೋದು ಅವರ ಕೆಲಸ ಅನ್ನುವ ಹಾಗೆ ಅವರು ಅಲ್ಲಿ ಕೂಡ ಸ್ವಾಮೀಜಿಗಳಿಗೆಲ್ಲ ಸಾಹಿತ್ಯ ಪರಿಚಯ ಮಾಡಿ ಅಲ್ಲೊಂದಿಷ್ಟು ಕಾಲ ಕಳೆದು ಅವರಿಗೆ ಗೊತ್ತಾಗತ್ತೆ ಇಲ್ಲಿ ನನ್ನ ಇರುವಿಕೆ ಗೊತ್ತಾಗ್ತಾ ಇದೆ ಅಂತ ಅಲ್ಲಿಂದ ಜಾಗ ಮತ್ತೆ ಖಾಲಿ ಮಾಡ್ತಾರೆ. ಯಾಕೆ ಪೊಲೀಸ್ ವಾರಂಟ್ ಇರುತ್ತೆ, ಬ್ರಿಟಿಷರು ಹುಡುಕ್ತಿರ್ತಾರೆ, ಯಾವ ಹೊತ್ತಿಗೆ ತನ್ನನ್ನು ಹಿಡಿತಾರೆ ಗೊತ್ತಿಲ್ಲ, ಅವರು ಅಲ್ಲಿ ಹೋಗ್ತಾರೆ. ಅಲ್ಲಿಂದ ಅವರು ದಾಟ್ತಾ ಹೋದದ್ದು ಗುಲ್ಬರ್ಗದ ಕಡೆಗೆ. ಗುಲ್ಬರ್ಗದಲ್ಲಿ ಅವರು ಮತ್ತೊಂದು ವೀರಶೈವ ಅಥವಾ ಲಿಂಗಾಯತ ಹೆಸರಿನಲ್ಲಿ ಇನ್ನೊಂದು ಮನೆ ಸೇರ್ತಾರೆ. ಹೇಗೆ ಅಂದ್ರೆ, ದಯವಿಟ್ಟು ಭಾವಿಸ್ಬೇಕು, ಪರಿಗಣಿಸ್ಬೇಕು, ಒಬ್ಬ ಮನುಷ್ಯ ತನ್ನ ಸರ್ಚ್ ಮಾಡುವಾಗ ತನ್ನನ್ನು ಯಾವ ಪರಿ ತಾನು ಸಂಪೂರ್ಣ ಎಲ್ಲವಾಗಿಸಿಕೊಳ್ಳುವ ಒಂದು ಹುಡುಕಾಟಕ್ಕೆ ಹೋಗ್ಬೇಕಾಗತ್ತೆ ಅಂತ. ಅವರ ಕೈಯಲ್ಲಿ ಪೈಸೆ ಇಲ್ಲ, ಕೊಡುವುದಕ್ಕೆ ಯಾರು ಆಸರೆ ಇಲ್ಲ, ಮೈ ಮೇಲಿನ ಬಟ್ಟೆ ಏನು ತೊಟ್ಕೊಂಡು ಬಂದ್ಯಾರೋ ಅದು ಮಾತ್ರ, ಭಿಕ್ಷೆ ಬೇಡಿದಲ್ಲದೆ ಬೇರೆ ಗೊತ್ತಿಲ್ಲ. ಅಂತ ಹೊತ್ತಿನಲ್ಲಿ ಸತ್ಯಕಾಮರು ಅವರು ಹೋಗ್ತಾ ದಾರಿಯಲ್ಲಿ ಅವರಿಗೆ ಒಂದು ದಿನ ಊಟದ ಹಸಿವು ಯಾವ ಮಟ್ಟಕ್ಕಾಗ್ತದೆ ಅಂದ್ರೆ, ಮಗಳೇ ಕಸ ಒಗೆಯುವ ತೊಟ್ಟಿಯಲ್ಲಿ ಶ್ರೀಮಂತರ ಮನೆಯ ಊಟ ಮುಗಿಸಿ ಎಲೆ ಒಗೆಯುತ್ತಿದ್ದರು, ನನ್ನಕ್ಕಿಂತ ಮೊದಲು ಅದನ್ನು ತಿನ್ನುವುದಕ್ಕೆ ನಾಯಿ ಹಸಿದು ಕಾದಿತ್ತು, ನಾನು ಆ ನಾಯಿಗಳನ್ನು ಹೊಡೆದು ಆ ಊಟ ಮಾಡಿ ಮುಂದೆ ಹೋಗಿದ್ದೇನೆ, ತಿಪ್ಪೆಯ ಅನ್ನ ಆರಿಸಿಕೊಂಡು. ಹೀಗೆ ಹೋದವರು ಒಂದು ದೇವಸ್ಥಾನದ ವಲಯಕ್ಕೆ, ಯಾಕೆಂದ್ರೆ ಎಲ್ಲ ಬಿಟ್ಟವರಿಗೆ ದೇವಸ್ಥಾನವೇ ದೊಡ್ಡ ರಕ್ಷಣೆ. ಭಕ್ತರಿಲ್ಲದಿದ್ದರೆ, ದೇವರಿಲ್ಲದಿದ್ದರೆ
ಅರ್ಚಕನಿಲ್ಲದಿದ್ದರೂ ದೇವಾಲಯ ಉಳಿಸಬೇಕು. ಯಾಕೆ ಗೊತ್ತಾ? ಇಂಥ ಸಾಧಕರಿಗಾಗಿ. ಎಲ್ಲಿ ಗತಿ ಇಲ್ಲ ಅನ್ನುವ ಸಾಧಕರೆಲ್ಲ ಎಲ್ಲ ದೇವಾಲಯದಲ್ಲೇ ಬೆಳೆದದ್ದು. ಅದಕ್ಕೆ ಅಕ್ಕ ಹೇಳಿದ್ದು, ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು. ಹಾಳು ದೇಗುಲ ಇಲ್ಲದ್ರೆ ಎಲ್ಲಿ ಮಲಗಲಿ? ಹಾಗೆ ಆ ದೇವಸ್ಥಾನದ ಜಗಲಿಯಲ್ಲಿ ಬಂದು ಮಲಗ್ತಾರೆ. ಗುಲ್ಬರ್ಗದ ಯಾವುದೋ ಒಂದು ಲಿಂಗಾಯತ ದೇವಸ್ಥಾನ. ಮಲಗುವುದಂದ್ರೆ ಮಲಗುವುದಲ್ಲ, ಹಗಲು ಹೊತ್ತು ಅದು ತಾಕತ್ತಿಲ್ಲದೆ ಬಿದ್ದುಕೊಂಡದ್ದು ಜಗಲಿಯಲ್ಲಿ. ಹಾಗೆ ಬಿದ್ದುಕೊಂಡಾಗ ಅವರ ಒಳಗೆ ಸಿಕ್ಕಾಪಟ್ಟೆ ದಣಿವು ಇದೆ. ಏನಾದರೂ ಸಿಕ್ಕರಾದೀತು, ಊಟ ಬೇಕು ಅನ್ನುವ ಹಸಿವಿದೆ, ಯಾರು ಕೊಡಬೇಕು? ಅವರು ಹಾಗೆ ಬಿದ್ದುಕೊಂಡಿದ್ದಾಗ ಅಚಾನಕ್ ಒಬ್ಬ ಹೆಣ್ಣು ಮಗಳು ದೇವರ ಒಳಗಿನಿಂದ ಹೊರಗೆ ತನ್ನ ಹರಿವಾಣದಲ್ಲಿ ಅದೇ ಕಾಯಿ ಮತ್ತು ಹಣ್ಣು ಪ್ರಸಾದ ಮಾಡಿಸಿಕೊಂಡು ಬರ್ತಿದ್ದಾಳೆ ಹೊರಗೆ. ಹಾಗೆ ಹೊರಗೆ ಬಂದವಳು ಈ ಹುಡುಗನ ಕಡೆಗೆ ನೋಡ್ತಾಳೆ. ನೆನಪಿಟ್ಟುಕೊಳ್ಳಿ, ನೀಲಾಂಬಿಕೆ ಕೂಡ ಚಿರ ಯೌವನದ ಯುವತಿ, ಇವನು ಕೂಡ 20ರ ಹುಡುಗ. ಆ ಹುಡುಗಿ ಅವಳು ಹೀಗೆ ನೋಡಿ ಹೇಳ್ತಾಳೆ, ನಿನಗೆ ಹಸಿವೆ ಆಗಿದೆ ಅಂತ ಕಾಣಿಸುತ್ತೆ, ನೀ ಬಾಳೆಹಣ್ಣು ತಗೋ, ಮತ್ತು ತೆಂಗಿನಕಾಯಿ ಕೂಡ ನಾನು ನಿನಗ ಕೊಟ್ಟು ಹೋಗ್ತಿದ್ದೆ. ನಾ ಬೇರೆಯವ್ರ ಮನೆ ಸೊಸೆ ಇದ್ದೀನಿ, ನನಗೆ ಅಲ್ಲಿ ಅತ್ತಿ ಮಾವ ಚಲೋತಾಗಿ ನೋಡ್ಕೋಬೇಕಲ್ಲ, ನಾನು ಕೆಟ್ಟದಾಗಿ ತಿಳ್ಕೊತಾರ, ತಪ್ಪು ಅನಿಸ್ಕೋತಾರ. ನೀ ಬಾಳೆಹಣ್ಣು ತಿನ್ನು, ಆದ್ರೆ ಒಂದು ಕೆಲಸ ಮಾಡು, ನಮ್ಮ ಮನೆ ದಾರಿ ಹಿಂಗದ, ನೀ ಮನೆಗೆ ಬಾ, ನಮ್ಮ ಮಾವ ನಿನ್ನ ಚಲೋ ನೋಡ್ಕೋತಾರೆ. ಇವರು ಪ್ರಥಮ ಬಾರಿ ತನ್ನ ಹಸಿವು ತೀರಿಸಿದ ಆ ಹೆಣ್ಣು ಮಗಳನ್ನು ಕೈ ಮುಗಿದು ನಮಿಸಿ ತನ್ನಷ್ಟಕ್ಕೆ ಅವರು ಹೇಳಿದ ಮಾತು, ನನ್ನ ಜೀವನದಲ್ಲಿ ನಾನು ಮೊದಲ ಬಾರಿಗೆ ತಾಯಿಯನ್ನು ಕಂಡೆ ಅಂತ. ಯೌವನದ ಅಪೇಕ್ಷೆಗಳ ಉತ್ಕೃಷ್ಟ ದೈಹಿಕ ಆಕಾಂಕ್ಷೆಗಳು ಇರಬೇಕಾದ ಹೊತ್ತಿನಲ್ಲಿ ಒಬ್ಬ ಅನಾಥನ ಹಾಗೆ ಬಿದ್ದ ಹುಡುಗನಿಗೆ ಯೌವನದ ತುತ್ತ ತುದಿಯಲ್ಲಿ ಸೌಂದರ್ಯ ಲಾಲಸೆಗಳನ್ನ ಒಳಗೊಂಡ ಒಬ್ಬ ಹೆಣ್ಣು ಎದುರಿಗೆ ಬಂದಾಗ ಅವರಿಗೆ ತಾಯಿ ಕಾಣಿಸ್ತಾಳೆ. ಅವರು ತೀರ್ಮಾನ ಮಾಡ್ತಾರೆ, ನಾನು ಅವಳ ಮನೆಗೆ ಹೋಗಬೇಕು ಅಂತ. ಆದರೆ ಅವರಿಗೆ ಗೊತ್ತಾಗ್ತದೆ ಅವಳ ಚಹರೆಯಿಂದ ಮತ್ತು ಅವಳು ಬಂದ ರೀತಿಯಿಂದ ಅವಳು ಲಿಂಗಾಯತರ ಅಥವಾ ಈ ವೀರಶೈವರ ಪಂಥದವಳು, ತಾನು ಜನಿವಾರದ ಬ್ರಾಹ್ಮಣ, ಒಳಗೆ ಕರೆಸಿಕೊಳ್ಳಲಿಕ್ಕಿಲ್ಲ ಅಂತ. ಅವರು ತಕ್ಷಣ ಆ ಬೀದಿಯಲ್ಲೆಲ್ಲ ಲಿಂಗ ಮಾರುವವರು ಕೂತಿರ್ತಾರೆ ದೇವಸ್ಥಾನದ ಆವರಣ. ಅಲ್ಲಿ ಹೋಗಿ ಮೆತ್ತಗೆ ನನಗೆ ಒಂದು ಲಿಂಗ ಕೊಡಿ, ಅದಕ್ಕೆ ಕಟ್ಟುವ ಕರಂಡಿಕೆಯ ಸಹಿತ ದಾರದ ಜೊತೆಗೆ ಕೊಡಿ, ನನ್ನ ಬಳಿ ನಿಮಗೆ ಕೊಡುವುದಕ್ಕೆ ಹಣವಿಲ್ಲ, ಆದರೆ ನಾನು ಅವಳು ಹೇಳಿದ್ದಳಲ್ಲ ನೀಲಾಂಬಿಕೆ ತನ್ನ ಮಾವನ ಹೆಸರನ್ನು, ಆ ಮನೆಗೆ ಹೋಗಬೇಕಾದವನು, ಆ ಮನೆಯವರು ನನ್ನನ್ನು ನಿಮ್ಮ ಬಳಿ ಹೋಗ್ಲಿಕ್ಕೆ ಹೇಳಿದ್ದಾರೆ, ಅವರು ನಿಮಗೆ ಹಣ ಕೊಡ್ತಾರೆ ಅಂತ ಹೇಳದೇ ಇರುವ ಕಥೆಯನ್ನು ಸುಳ್ಳು ಹೇಳಿ ಆ ನೀಲಾಂಬಿಕೆಯ ಮನೆಗೆ ಹೋಗಬೇಕಾದ ತಯಾರಿಗಾಗಿ ಲಿಂಗಾಯತ್ತರಾಗಿ ಲಿಂಗ ಕಟ್ಟಿಕೊಂಡು ಹೋಗ್ತಾರೆ. ನೀವು ಯಾಕಪ್ಪ ಸತ್ಯಕಾಮ ಅಂತ ಹೆಸರಿಟ್ಕೊಂಡಿ ಅಂತ ಒಂದು ಸಾರಿ ಕೇಳಿದ್ದೆ ನಾನು. ಮಗಳೇ, ನಾನು ಎಂದೂ ಕೂಡ ಸುಳ್ಳೇ ಆಡಿದ್ದು, ಅದಕ್ಕೆ ಸತ್ಯಕಾಮ ಅಂತ ಹೆಸರಿಟ್ಕೊಂಡಿನಿ ಅಂತ. ಹೀಗೆಲ್ಲ ತನ್ನ ಬದುಕನ್ನು ಸುಳ್ಳಿಗೆ ವ್ಯಾಖ್ಯಾನ ಕೊಡುವಾಗ ಸತ್ಯ ಮತ್ತು ಸುಳ್ಳು ಅಂದ್ರೆ ಏನಪ್ಪಯ್ಯ? ಮಗಳೇ, ಇನ್ನೊಬ್ಬರಿಗೆ ಹಾನಿಯಾಗದ, ಸ್ವಂತಕ್ಕೆ ಲಾಭವಿಲ್ಲದ ಮತ್ತು ಸಕಲರಿಗೂ ಒಳಿತು ಆಗುವ ಎಲ್ಲ ಮಾತುಗಳು ಸತ್ಯ. ಇನ್ನೊಬ್ಬರಿಗೆ ಹಾನಿ ಮಾಡದ, ಸ್ವಂತಕ್ಕೆ ಲಾಭವಿಲ್ಲದ, ಸಕಲರಿಗೆ ಒಳಿತು ಮಾಡುವ ಎಲ್ಲ ಮಾತುಗಳು ಸತ್ಯ. ಶ್ರೀಕೃಷ್ಣ ನೆನಪಿಸ್ಕೊಂಡ್ರೆ ಹೌದಲ್ವಾ ವ್ಯಾಖ್ಯಾನ? ಅವನಿಗೆ ಲಾಭ ಇಲ್ಲ, ಇನ್ನೊಬ್ಬರಿಗೆ ಹಾನಿ ಆಗದ ಹಾಗೆ ನೋಡಿಕೊಂಡಿದ್ದಾನೆ. ಇನ್ನೊಬ್ಬ ಅಂದ್ರೆ ಧರ್ಮಿಷ್ಠರು, ಧರ್ಮಿಷ್ಠರಿಗೆ ಹಾನಿಯಾಗದ ಹಾಗೆ ನೋಡಿಕೊಂಡಿದ್ದಾನೆ. ಸಕಲರ ಒಳಿತು ಇತ್ತು. ಅಂಥ ಬದುಕನ್ನು ತನ್ನ ಬಾಲ್ಯದಿಂದ ಹೀಗೆ ನಡೆದೆ ಅಂತ ಹೇಳುವ ಸತ್ಯಕಾಮರು ಹಾಗೆ ನೀಲಾಂಬಿಕೆಯ ಮನೆಯಲ್ಲಿ ಸ್ವಲ್ಪ ಕಾಲ ಬಸವ ಪುರಾಣ ಪಾಠ ಮಾಡ್ತಾರೆ. ಬಸವ ಪುರಾಣ ಪಾಠ ಮಾಡ್ತಾ ಮಾಡ್ತಾ ಇವನೇನು ನಮ್ಮನ್ನು ಮೀರಿಸ್ತಾನಲ್ಲ ಅನ್ನುವಂಗೆ ಎಲ್ಲಾ ಲಿಂಗಾಯತರು ವೀರಶೈವರು ಅವ್ರ ಮನೆಗೆ ಮುಕ್ತಿಕ್ತಾರೆ, ಬಂದು ಬಂದು ಕಾಲಿ ಗಡ್ಡ ಬೀಳ್ತಿರ್ತಾರೆ. ನಿನ್ನಂಥ ಒಬ್ಬ ಬಸವಣ್ಣನೇ ಸಾಕ್ಷಾತ್ ಬಂದಂಗದ, ಹಿಂಗೆ ಯಾರು ಪಾಠ ಹೇಳಿಲ್ಲೋಯಪ್ಪ ಅಂತ. ಇವರು ಬಹಳ ಚಲೋ ಪಾಠ ಹೇಳ್ತಿರ್ತಾರೆ.
ನೀವು ಏನೂ ಅಲ್ಲವಾದರೆ ನೀವು ಏನೂ ಆಗಬಹುದು. ಸತ್ಯಕಾಮರು ತಾನು ಏನೂ ಅಲ್ಲವಾದ ಒಂದು ಓಪನ್ ಬಯಲು, ಹಾಗಾಗಿ ಏನೂ ಆಗ್ತಿದ್ರು ಎನಿ ಟೈಮ್. ಆದರೂ ಅಲ್ಲಿ ಪಾಠ ಮಾಡ್ತಿದ್ದವರು ಒಂದು ದಿವಸ ಮಧ್ಯಾಹ್ನ ಯಾಕೋ ಹೊರಗೆ ಬಂದಾಗ ಏನಿ ಶಾಪುರಲ್ಲೇನು ಅಂತ ಅವನು ಒಬ್ಬ ಕೇಳುತ್ತಾನೆ. ಇವ್ರಿಗೆ ಗೊತ್ತಾಗ್ತದೆ ತನ್ನ ಗುರುತು ಹತ್ತಿತ್ತು, ನನಗೆ ಇಲ್ಲಿನ ಜಾಗ ಖಾಲಿ ಮಾಡಬೇಕು. ರಾತ್ರೋರಾತ್ರಿ ರೈಲು ಹತ್ತುತ್ತಾರೆ, ಉತ್ತರ ಭಾರತದ ಕಡೆಗೆ ಹೋಗ್ತಾರೆ. ವಾಸ್ತು ನನಗೆ ಗೊತ್ತಿಲ್ಲ, ವಾಸ್ತು ತಜ್ಞರು ಹೇಳುವ ಪರಿಭಾಷೆ ಸತ್ಯವ ಸುಳ್ಳ ನನಗೆ ಗೊತ್ತಿಲ್ಲ. ಆದರೆ ನೀವು ಭಾರತೀಯ ಪರಂಪರೆಯನ್ನು ನೋಡಿದರೆ ದೇವರ ಸಾಧನೆ ಮಾಡುವವರೆಲ್ಲ ಉತ್ತರಕ್ಕೆ ಹೋಗುವುದು. ಶಿವಮೊಗ್ಗದ ಉಡುತಡಿಯಿಂದ ಅಕ್ಕ ಹೋಗುವುದು ಉತ್ತರ ಕರ್ನಾಟಕಕ್ಕೆ, ಬನವಾಸಿಯ ಅಲ್ಲಮ ಹೋಗುವುದು ಉತ್ತರ ಕರ್ನಾಟಕಕ್ಕೆ. ಇಡೀ ಭಕ್ತಿ ಚಳುವಳಿ ಭಾರತದ ಪರಂಪರೆಯ ಬಹಳ ದೊಡ್ಡ ಹೆಸರಾಗಿ ಕರ್ನಾಟಕದಲ್ಲಿ ಕಾಣಿಸಿಕೊಂಡುವುದು ಉತ್ತರ ಕರ್ನಾಟಕದಲ್ಲಿ. ಆಚೆಗೆ ಹೋದರೆ ಇಡೀ ನಮ್ಮ ಅಧ್ಯಾತ್ಮ ಪಥದ ಋಷಿ ಮುನಿಗಳೆಲ್ಲ ಹೇಳಿದು ಉತ್ತರ ಭಾರತದ ಹಿಮಾಲಯ ಅಧ್ಯಾತ್ಮ ಪರಂಪರೆಯ ತಾಣ. ಬದುಕಿನಲ್ಲಿ ದೊಡ್ಡದನ್ನು ಸಾಧಿಸಲಿಕ್ಕೆ ಹೊರಟ ಪುಟ್ಟ ಮಗುವಿಗೆ ನಮಸ್ಕಾರ ಮಾಡುವಾಗ ದೊಡ್ಡವರು ಹೇಳುವುದು ಉತ್ತರೋತ್ತರ ಬೆಳಿ, ಏನೋ ಇದೆ ಉತ್ತರದಲ್ಲಿ. ನಮ್ಮ ಪ್ರಶ್ನೆಗಳಿಗೆ ಉತ್ತರವೂ ಇರಬಹುದು. ಉತ್ತರ ಅನ್ನುವ ತಾಣವೇ ಎಲ್ಲ ಕಾಸ್ಮಿಕ್ ಅರೇಂಜ್ಮೆಂಟಿನ ಫಿಸಿಕ್ಸಿನ ಲೆಕ್ಕದಲ್ಲೂ ಕೂಡ ಉತ್ತರ ಪವರ್ಫುಲ್ ಆದದ್ದು ಇರಬಹುದು. ಯಾಕೆಂದ್ರೆ ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೆ ಹೊರತು ದಕ್ಷಿಣ ಧ್ರುವದಿಂ ಉತ್ತರ ಧ್ರುವಕ್ಕೆ ಅಂತ ಚುಂಬುತ ಗಾಳಿಯು ಬೀಸುತ್ತಿದೆ ಅಂತ ಬರೆಯುವಾಗ ಬೇಂದ್ರೆ ಅಥವಾ ಇನ್ಯಾವ ಕವಿಗಳು ಕೂಡ ಅದನ್ನೇ ಯೋಚಿಸಿದ್ದಾರೆ ಅಂತ ಕಾಣ್ತದೆ. ಉತ್ತರದಲ್ಲಿ ಏನೋ ಇದೆ. ಸತ್ಯಕಾಮರಿಗೆ ಇದೆಲ್ಲ ಗೊತ್ತಿದ್ದಲ್ಲ, ಸರ್ಚ್ ಏನೋ ಇದೆ. ದೊಡ್ಡವರು ಅಲ್ಲಿರ್ತಾರಂತೆ, ಹೊರಟ್ರು, ಹೋಗೋದು ದಾರಿ ಉದ್ದಕ್ಕೂ ಹುಡುಕಾಟ. ಹೋದ್ರು ಹೋಗುವಾಗ ಏನೇನೆಲ್ಲ ಸಿಗ್ತದೋ ಅದೆಲ್ಲವನ್ನು ಇದು ದೊಡ್ಡದಿರಬೇಕು, ಇದರಲ್ಲೇನೋ ಇರಬೇಕು ಬಾಚಿಕೊಂಡು ಹೋಗುವ ಒಂದು ಪರಿಪಾಠದ ವ್ಯಕ್ತಿ. ಯಾವನೋ ದಾರಿಯಲ್ಲಿ ವಶೀಕರಣ ಮಾಡುವವನು ಸಿಗ್ತಾನೆ, ಅವನೇನೋ ನಿಂತಲ್ಲಿ ವಶೀಕರಣ ಮಾಡ್ತಾನೆ ಅಂತ ಜನ ಮಾತಾಡ್ಕೊತಿದ್ರು, ಸೀದಾ ಹೋಗ್ತಿದ್ರು ಅವನ ಹತ್ರ. ಅಲ್ಲಯ್ಯ ನೀವು ವಶೀಕರಣ ಮಾಡ್ತೀಯಂತೆ, ನನಗೊಂದಿಟ್ಟು ಕಲ್ಸು. ವಶೀಕರಣ ಕಲ್ಕೊಳ್ಳೋದು. ಅವ ಪುಣ್ಯವಶಾತ್ ಹೇಳ್ತಿದ್ದ, ನೀ ಇಷ್ಟಕ್ಕೆ ನಿಂದ್ರಬೇಡ, ಮುಂದೆ ಹೋಗು, ವಶೀಕರಣ ಕೊನೆಯದಲ್ಲ, ಇನ್ನೂ ಕಲಿಯಾಕದ. ಅವ ಮುಂದೆ ಹೋಗ್ತಿದ್ರು. ಮತ್ತೆ ಅವನು ಮಲಯಾಳಿ ಸಿಕ್ಕ, ಸ್ತಂಭನ ವಿದ್ಯೆಯಲ್ಲಿ ಬಹಳ ಹುಷಾರು. ಆ ಸ್ತಂಭನ ವಿದ್ಯೆ ಬಹಳ ವಿಶೇಷವಾದಿದೆ ನೋಡು, ಕಲಿತೀಯನು ಅಂತ ಯಾವನೋ ಹೇಳಿದ್ಕೊಳ್ಳಿ ಕಿವಿ ನೆಟ್ಟಗಾಗ್ತಿತ್ತು. ಅವನನ್ನು ಹುಡ್ಕೊಂಡು ಅವನ ಮನೆಗೆ ಹೋದ್ರೆ ಇವರಿಗೆ ಮೊದಲನೇದೇನು, ನಂಬಿಕೆ ಇಲ್ಲ. ಈ ನಂಬಿಕೆ ಇಲ್ಲ, ಹಂಗೆ ಹೋಗ್ತಿದ್ರು. ಪ್ರತಿ ಬೆಳವಣಿಗೆಯು ಸಂಶಯದಿಂದ ಆರಂಭವಾಗಬೇಕು, ಪ್ರತಿ ನಂಬಿಕೆಯು ಸಂಶಯದಿಂದ ಆರಂಭವಾಗಬೇಕು ಅಂತ ಅವರದ್ದು ಮಾತು. ಮತ್ತು ಪ್ರತಿ ಸಂಶಯವು ನಂಬಿಕೆಯಲ್ಲಿ ಮುಕ್ತಾಯವಾಗಬೇಕು. ಅದು ಆ ಥರದ ಒಂದು ಅನಾಲಿಟಿಕಲ್ ಮೈಂಡ್. ಪ್ರತಿ ಸಾರಿ ಸ್ತಂಭನ ಇವನೇನ್ ಮಾಡ್ತಾನೆ, ಇವನು ಮಾಡೋದು ಸುಳ್ಳೆ, ಇವನು ಸುಮ್ಮನೆ ಬುರುಡೆ ಬಿಡ್ತಾನೆ ಅನ್ಕೊಂಡೇ ಸ್ತಂಭನ ವಿದ್ಯೆಯ ಮನೆಗೆ ಹೋಗ್ತಾರೆ. ಆ ಸ್ತಂಭನ ವಿದ್ಯೆ ಅವನ ಮನೆಯಲ್ಲಿ ಅವನ ಮುಂದೆನೆ ಹೇಳ್ತಾರೆ, ಅದೇನ್ ವಿದ್ಯಾ ಅಂತೀರಿ, ನನಗೇನು ನಂಬಿಕೆ ಇಲ್ಲ. ಹೌದಪ್ಪ, ಊಟ ಮಾಡು, ಮತ್ತೆ ಮಾತಾಡೋಣ. ಊಟಕ್ಕೆ ಹಾಕ್ತಾರೆ. ಜೊತೆಗೊಂದು 4-5 ಜನ ಇದ್ದವ್ರಿಗೆ ಎಲ್ಲರಿಗೂ ಸಾಲಿಗೆ ಊಟಕ್ಕೆ ಕೂಡಿಸಿದ್ದಾರೆ. ಇವ್ರು ಕುರ್ಚಿಯಲ್ಲಿ ಕೂತಿದ್ದಾನೆ, ಸ್ತಂಭನ ವಿದ್ಯೆಯನ್ನು ಬಲ್ಲಂತಹ ಪರಿಣಿತ. ಇವ್ರು ಕೂತವ್ರು ಊಟ ಮಾಡ್ತಿರುವಾಗ ಹೇಳ್ತಾರೆ, ಅದೇನ್ರಿ ನಮ್ಗೆ ಬಹಳ ಹೊತ್ತಿಲ್ಲ ಕಳೀಲಿಕ್ಕೆ, ನನಗೆ ಮುಂದೆ ಕೆಲಸ ಬಹಳ ಅದ, ಏನದ ಹೇಳೇ ಬಿಡ್ರಿ. ಹೇಳ್ತೀನಪ್ಪ, ಊಟ ಮುಗಿಲಿ ನಿಂದು. ಅದಿಲ್ಲ, ನನಗೆ ಪಕ್ಕ ಖಚಿತ ಇಲ್ಲ. ಹೌದಲ್ಲೋ, ನೀವು ಊಟ ಮಾಡು. ಆಯ್ತು ರೀ, ಊಟ ಬೇಗ ಮುಗಿಸ್ತೀನಿ, ನೀವು ನನಗೆ ಹೇಳ್ಕೊಡ್ಬೇಕಾ ಮತ್ತೆ. ಈ ಪುಟ್ಟ ಹುಡುಗ ಬೇರೆ 20-20 ಒಳಗಿನ 22 ಒಳಗಿನವರು. 1:30 ಊಟಕ್ಕೆ ಹಾಕಿದ್ದು ಗೊತ್ತಿದೆ ಸತ್ಯಕಾಮರಿಗೆ. ಆ ಊಟ ಮಾಡ್ತಾ ಇದ್ದಂತಹ ಸತ್ಯಕಾಮರು 3 ಗಂಟೆಗೆ ಎಚ್ಚರಾಗುವಾಗ ಮಾತು ಮುಗಿಸಿ ಕೈಯಿಂದ ತುತ್ತು ಎತ್ತಿದ್ದು ಹಾಗೇ ಇರುತ್ತೆ. ಪಕ್ಕದವರೆಲ್ಲ ಎದ್ದು ಹೋಗಿದ್ದಾರೆ. ಗಂಟೆ ನೋಡಿದ್ರೆ 3 ಆಗಿದೆ, ಊಟನೇ ಮಾಡಿಲ್ಲ. ಇದು ಯಾಕ್ರಿ, ಅವರೆಲ್ಲ ಊಟ ಮಾಡ್ಯಾರ, ನಾವು ಉಂಡೇ ಇಲ್ಲ. ಮತ್ತು ಸ್ತಂಭನ ವಿದ್ಯೆ ಇಲ್ಲ ಅಂದ್ಯಲ್ಲಪ್ಪ, ಊಟ ಮಾಡುವಾಗಲೇ ತೋರಿಸಿ ಬಿಡೋಣ ಅಂತ ಮಾಡಿದೆ. 1:30 ಗಂಟೆ ಸ್ತಂಭನ ವಿದ್ಯೆಯಲ್ಲಿ ಸ್ತಂಭಿತನಾಗಿ ನಿಂತುಬಿಟ್ಟಿದ್ದಾನೆ. ಇವ್ರಿಗೆ ಗೊತ್ತಿಲ್ಲದೆ, ಅಂದ್ರೆ ವಶೀಕರಣದ ಮುಂದಿನ ಹಂತ. ಒಂದು ವಶಕ್ಕೆ ತೆಗೆದುಕೊಂಡು ಆಮೇಲೆ ಅವ್ರಿಗೆ ಬೇಕಾದಂಗೆ ಅವನನ್ನು ಕಲ್ಲು ಮಾಡಿದ್ದು. ಇದನ್ನೇ ಜಲಸ್ತಂಭನ ವಿದ್ಯೆ, ದುರ್ಯೋಧನ ನೀರಿನಲ್ಲಿ ಇದ್ದ ನಾವು ನೋಡಿದ್ದೇವೆ. ಎಲ್ಲೆಲ್ಲಿ ಮಾಡಬಹುದು ಅದನ್ನು ಮಾಡುವುದು ಮುಂದೆ. ಇವ್ರಿಗೆ ಗಾಬರಿ ಆಗುತ್ತೆ, ಉಂಟಲ್ಲ ಸ್ತಂಭನ ವಿದ್ಯೆ ಕಲಿಯುತ್ತಾರೆ.
ದಾರಿ ಉದ್ದಕ್ಕೆ ಹೀಗೆ ಏನು ಸಿಗ್ತದೋ, ಒಬ್ಬ ಇಂದ್ರಜಾಲಕ್ಕೆ ಮಾಡೋನಿದ್ರೆ ಐಂದ್ರಿಕ ವಿದ್ಯೆ ಕಲಿತಾರೆ, ಇಂದ್ರಜಾಲಿಯ ವಿದ್ಯೆ ಕಲಿತಾರೆ. ಅಲ್ಲಿಂದ ಮುಂದೆ ಯಾರು ಏನು ಹೇಳ್ತಾರ ಕಲಿತಾ ಸತ್ಯಕಾಮರು ಹೋದದ್ದು ಉತ್ತರ ಭಾರತದ ಕಾಶ್ಮೀರದ ಹತ್ತಿರದ ಶ್ರೀನಗರದಲ್ಲಿರುವ ತಂತ್ರಶಾಲೆಯನ್ನೇ ನೇರ ಪ್ರವೇಶ ಮಾಡ್ತಾರೆ. ತಂತ್ರಶಾಲೆಗೆ ಹೋಗಬೇಕು ಅಂತ ಹೋದವರಲ್ಲ. ಈ ಮನೆ ಅನ್ನುವುದು ಸಣ್ಣದು, ಇದರಾಚೆಗೆ ಬಯಲು ದೊಡ್ಡದಿದೆ, ಈ ಬಯಲಿನಲ್ಲಿ ಏನೋ ದೊಡ್ಡದನ್ನು ನಾನು ಕಾಣಲಿಕ್ಕೆ ಸಾಧ್ಯ, ಇಷ್ಟೇ ಗೊತ್ತಿರುವುದು ನನಗೆ, ಇದು ಬೇಕು, ಇದನ್ನೇ ಕಲಿಬೇಕು ಅಂತ ಏನೂ ಟಾರ್ಗೆಟ್ ಇಲ್ಲ ಹುಡುಗನಿಗೆ. ಹೋದರೂ ತಂತ್ರಶಾಲೆ ಸೇರ್ತಾರೆ. ತಂತ್ರಶಾಲೆ ಅನ್ನೋದು ಬಹಳ ಆ ಕಾಲಕ್ಕೆ ಯಾವ ಮೋಸಗಳಿಲ್ಲದೆ ಅದ್ಭುತ ಸಾಧಕರನ್ನ ಒಳಗೊಂಡಂತಹ ಶಾಲೆಗಳು ಆ ಕಾಲಕ್ಕೆ ಇದ್ದು, ಸ್ಪೆಷಲಿ ತಾನಿದ್ದಂತಹ ಶಾಲೆ ಅಂಥದ್ದೊಂದು ಅದ್ಭುತವಾದ ಶಾಲೆ ಅಂತ ಅವರೇ ದಾಖಲಿಸ್ತಾರೆ. ಆ ಶಾಲೆಯಲ್ಲಿ ಅವರು ಎಂಥ ವಿಶೇಷವಾದ ಒಬ್ಬ ಗುರು ಅಭೇದಾನಂದರು ಅಂತ. ಅಲ್ಲಿ ಆ ಅಭೇದಾನಂದರಿಗೆ ಒಬ್ಬಳು ಶಿಷ್ಯ ಇರ್ತಾಳೆ ವೈಶಾಲಿ ಅಂತ. ಯಾರಾದ್ರೂ ನಿಮಗೆ ಆಸಕ್ತಿ ಇದ್ರೆ, ತಂತ್ರದ ಆಸಕ್ತಿ ಬೇಕಾಗಿಲ್ಲ, ಒಬ್ಬ ಸಾಧಕ ಯಾವ ಮಟ್ಟದಲ್ಲಿ ಇನ್ನೊಬ್ಬ ಒಳ್ಳೆಯ ಯೋಗ್ಯರನ್ನ ಆಯ್ಕೆ ಮಾಡಿ ಕರ್ಕೊಂಡು ಹೋಗಿ ಯಾವ ಲೆವೆಲ್ಗೆ ಬೆಳೆಸಬಹುದು ಅನ್ನೋದನ್ನ ನೋಡಬೇಕು, ಓದಬೇಕು, ತಿಳಿಬೇಕು ಅಂತ ಆಸಕ್ತಿ ಇದ್ರೆ ಸತ್ಯಕಾಮರ ಅರ್ಧ ದಾರಿ ಅಂತ ಒಂದು 80 ಪುಟದ ಪುಸ್ತಕ ಇದೆ. ಇಡೀ ವೈಶಾಲಿಯನ್ನು ಅಭೇದಾನಂದರು ಕರ್ಕೊಂಡು ಹೋದಲ್ಲಿಂದ ವೈಶಾಲಿ ಬೆಳೆದ ಕಥೆ ಅದು. ವೈಶಾಲಿ ಅಂದ್ರೆ ಅತ್ಯಂತ ಒಳ್ಳೆ ವಿದ್ವಾಂಸರ, ದೊಡ್ಡ ವಿದ್ವಾಂಸರ ಮನೆಯಲ್ಲಿ ಹುಟ್ಟಿದ ಮಗಳು. ಸಂಸ್ಕೃತ ಪಂಡಿತರು, ಬೆಂಗಾಲಿ ಕುಟುಂಬ, ಸಾಕಷ್ಟು ವಿದ್ವಾಂಸರು ಮನೆಗೆ ಬರುವಂತಹ ಕುಟುಂಬ. ಹೇಗೆ ಅಂತಂದ್ರೆ ತಂದೆ ಈ ವೈಶಾಲಿಗೆ ಎಲ್ಲ ಜವಾಬ್ದಾರಿ, ಬಂದ ಅತಿಥಿಗಳ ಆತಿಥ್ಯ, ಅವರಿಗೆ ಬೇಕಾದ ವ್ಯವಸ್ಥೆ ಪೂರಕ್ಕೆ ಎಲ್ಲ ಮಾಡೋದಕ್ಕೆ ಅವಳು. ವೈಶಾಲಿ ಅವರಿಗೆ ಹಾಸಿಗೆ ಹಾಕಿದ್ಯಾ ನೋಡು, ಅವರಿಗೆ ನೀರಿಟ್ಟಿದೆಯಾ ನೋಡು, ಅವರ ಪಾದಕ್ಕೆ ಬೇಕಾದಾಗ ನೀರು ಕೊಡು, ಅವರಿಗೆ ಊಟಕ್ಕೆ ಎಲೆ ಹಾಕಿದಾಗ ಕರಿ, ಅವರಿಗೆ ಇನ್ನೇನಾದ್ರೂ ಅವಶ್ಯಕತೆ ಇದ್ರೆ ಪೂರೈಸು, ಎಲ್ಲಕ್ಕೂ ವೈಶಾಲಿ. ಹೀಗೆ ಬಂದು ಹೋದವರನ್ನೆಲ್ಲ ಆತಿಥ್ಯಕ್ಕೆ ತೊಡಗಿಸಿಕೊಳ್ಳುವ ಕಾರಣವಾಗಿ ನೇರ ಸಂಪರ್ಕಕ್ಕೆ ಬಂದ ಹುಡುಗಿ ವೈಶಾಲಿ. ಒಂದು ದಿನ ಹೀಗೆ ಅಭೇದಾನಂದರು ಬರ್ತಾರೆ. ಅಭೇದಾನಂದರು ಅಲ್ಲಿ ಒಂದು ದಿನ ರಾತ್ರಿ ಹಾಲ್ಟ್ ಇರ್ತಾರೆ. ಮರುದಿವಸ ಬೆಳಿಗ್ಗೆ ಅಥವಾ ರಾತ್ರೋರಾತ್ರಿ ಅಭೇದಾನಂದರು ಹೋಗುವಾಗ ಅಭೇದಾನಂದರ ನೆರಳು ಅವರ ಜೊತೆಗೆ ಹೋಗುವ ಹಾಗೆ ವೈಶಾಲಿ ಹೋಗಿಬಿಡ್ತಾಳೆ. ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ. ಹೋದ ಮೇಲೆ ಏನಾಯಿತು, ಅಭೇದಾನಂದರು ಏನು ಮಾಡಿದರು, ಅದರ ಪರಿಣಾಮವಾಗಿ ಅವಳ ಇಡೀ ದೇಹದಲ್ಲಾದ ಪರಿವರ್ತನೆ ಏನು, ಅವಳು ಯಾವ ಮಟ್ಟದ ಟ್ರಾನ್ಸ್ಫಾರ್ಮೇಷನ್ಗೆ ಒಳಗಾದ್ಲು, ದಯವಿಟ್ಟು ನನ್ನ ಭಾಷೆ ಸೋಲ್ತದೆ, ನೀವು ಓದಿ, ನಾನು ಹೇಳಲಾರೆ. ಯಾಕೆಂದ್ರೆ ಯಾವ ಭಾಷೆ ಬಲ್ಲವನಿಗೂ ಕೂಡ ಅದರಲ್ಲೊಂದು ಸಣ್ಣ ಕಾಮದ ಎಳೆ ಮೂಡಿಬಿಡಬಹುದು, ಕೇಳುವಾಗಲೂ ಹೇಳುವಾಗಲೂ. ಅದು ಕಾಮವಲ್ಲದ, ಅದೊಂದು ಭಕ್ತಿಯ ಪರಾಕಾಷ್ಠೆಯ ಸಮರ್ಪಣೆಯಲ್ಲಿ ಯಾವ ಪರಿವರ್ತನೆ ಅನ್ನುವುದನ್ನು ಅಭೇದಾನಂದರಂತಹ ಒಬ್ಬ ಭಾರೀ ಆಳು, 6 ಅಡಿಯ ಭಾರೀ ಆಜಾನುಬಾಹು, ನೋಡಿದರೆ ಯಾವುದಾದ್ರೂ ಹೆಣ್ಣು ಪುರುಷ ಅಂತ ಮೋಹಕ್ಕೆ ಒಳಗಾಗಬಹುದಾದ ಆಕಾರ, ಇವಳು ಕೂಡ ಎಳೆ ಹರೆಯದ ಹುಡುಗಿ, ರಾತ್ರೋರಾತ್ರಿ ಹೋಗಿ ಬೆಳಗಾಗುವುದರೊಳಗೆ ಹೇಗೆ ಪರಿವರ್ತಿತಳಾದಳು ಓದಿ. ಇಡೀ ಮನೆಯಲ್ಲಿ ಗೊತ್ತಿಲ್ಲ, ಗಾಬರಿ, ಮಗಳು ಎಲ್ಲಿ, ಮುಂದೆ ಅದು ಬೇರೆ ಒಂದು ಲೋಕ. ಆ ವೈಶಾಲಿಯ ಜೊತೆ ಆಗ್ತಾರೆ ಈ ತಂತ್ರಶಾಲೆಯಲ್ಲಿ. ಆ ತಂತ್ರಶಾಲೆಗೆ ಅಭೇದಾನಂದರ ಮೂಲಕ ವೈಶಾಲಿಯು ಒಬ್ಬ ವಿದ್ಯಾರ್ಥಿನಿ. ಅದರ ಜೊತೆಗೆ ವಾಮಾಚರಣ ಅನ್ನುವ ಇನ್ನೊಬ್ಬ ಬೆಂಗಾಲಿ ಹುಡುಗ ಕೂಡ ಇದ್ದಾನೆ. ವಾಮಾಚರಣ ಮತ್ತು ವೈಶಾಲಿಯ ಜೊತೆಗೆ ಈ ಸತ್ಯಕಾಮರಿಗೆ ಏನು ಪರೀಕ್ಷೆ ಅಂತಂದ್ರೆ, 3 ಅಥವಾ 6 ತಿಂಗಳು ಹಿಮಾಲಯದ ಬೆಟ್ಟಗುಡ್ಡಗಳಲ್ಲಿ ವಿವಸ್ತ್ರರಾಗಿ ಬೆತ್ತಲಾಗಿ, ಚಳಿಗೆ ಬಟ್ಟೆ ತೊಡುವಂತಿಲ್ಲ, ಮಳೆಗೆ ಆಸರೆ ತೆಗೆದುಕೊಳ್ಳುವಂತಿಲ್ಲ, ಬಿಸಿಲಿಗೆ ತಾವು ಯಾವುದೋ ನೆರಳನ್ನು ಹುಡುಕುವಂತಿಲ್ಲ, ಹಾಗೆ ಇರಬೇಕು. 6 ತಿಂಗಳು ಕಳೆದು ಬರಬೇಕು. ವಾಮಾಚರಣ ಮತ್ತು ಸತ್ಯಕಾಮ ಅನ್ನುವ, ಹಾಗೆ ಇನ್ನು ಅನಂತ ಕೃಷ್ಣಾಚಾರ್ಯ, ಸ್ವಲ್ಪ ಆ ಕಾಲಕ್ಕೆ ಸ್ವಲ್ಪ ಕಪಿಲ ಅಂತ ಕರೆಸ್ಕೊಳ್ತಿದ್ರು ಏನೋ ಅಂತ ಹೆಸರಿನ ಈ ಸತ್ಯಕಾಮರು ವಾಮಾಚರಣ ವೈಶಾಲಿ ಜೊತೆಗೆ ಬೆಟ್ಟದಲ್ಲೆಲ್ಲ ಏನೇನು ಅನುಭವಿಸಿದ್ರು. ಆಗ ದೇಹಭಾವ ತನಗಿಲ್ಲದೆ ಇರುವ ಒಂದು ಸ್ಥಿತಿ. ಆದರೆ ವಾಮಾಚರಣ ಸಂಕುಚಿತನಾಗಿ ವೈಶಾಲಿಯ ಹತ್ರ ಬರಲಿಕ್ಕೆ ಹಿಂದು ಮುಂದೆ ನೋಡ್ತಿದ್ದಂತಹ ಸಂಕಟ,
ಅಂತ ಹೊತ್ತಿನಲ್ಲಿ ವಾಮಾಚರಣನಿಗೆ ತಾನು ಅನುಕೂಲ ಮಾಡಿಕೊಡ್ಬೇಕು ಅಂತ ತಾನು ವಾಮಾಚರಣನ ಸಾಂಗತ್ಯದಲ್ಲಿ ಇದ್ಕೊಂಡು ಅವನ ದೇಖರೇಖೆ ಮಾಡುವ ಹೊತ್ತಿನಲ್ಲಿ, ಏನು ಗಂಡಸೋ ನೀನು, ಒಬ್ಬ ಹೆಣ್ಣಿನ ಹತ್ರ ಬಂದು ಕೂತುಕೊಳ್ಳುವುದಕ್ಕೆ ಅಂಜುವವ, ಬಾಯಲ್ಲಿ ಅಂತ ತಬ್ಬಿಕೊಳ್ಳುವ ವೈಶಾಲಿ. ಅವಳ ಗಾಢ ಅಪ್ಪುಗೆಯಲ್ಲಿ ಅವಳು ಮೈಯಲ್ಲಿ ಬಟ್ಟೆ ಇಲ್ಲ, ಇವರಿಬ್ಬರಿಗೂ ಬಟ್ಟೆ ಇಲ್ಲ. ಅವಳ ಗಾಢ ಅಪ್ಪುಗೆಯಲ್ಲಿ ಅವರು ಚಳಿಗೆ ಇದರ ಹೊರತು ನಾವು ಇನ್ನೇನು ಮಾಡಬಹುದು ಅಂತ ತಾಯಿ ಕೇಳಿದ ಹಾಗೆ ಕೇಳುವವಳು ಅವಳು. ಸತ್ಯಕಾಮರಿಗೆ ಅದು ತನ್ನ ತಾಯಿತನವನ್ನ ತಾನು ಒಪ್ಪಿಕೊಂಡ ಆ ಪರೀಕ್ಷೆಗೆ ಇನ್ನಷ್ಟು ಪ್ರೋತ್ಸಾಹ ಕೊಡುವ ಭಾವವಾದರೆ ವಾಮಾಚರಣನಿಗೆ ನಡುಕ ಹುಟ್ಟಿಸುವ ಸ್ಥಿತಿ. ಆದರೂ ಅವನು ಒಪ್ಪಿಕೊಂಡು ಕೂತ್ಕೊಳ್ಳೋದು. ಇಂಥ ಎಲ್ಲ ಘಟನೆಗಳನ್ನ ಬರೀತಾರೆ. ಮುಂದೆ ಅವರು ವಾಪಸ್ ಬಂದ ಮೇಲೆ ಅವ್ರಿಗೊಂದು ಪರೀಕ್ಷೆ. ಏನ್ ಪರೀಕ್ಷೆ? ಒಬ್ಬಳು ನಿಜ ರೂಪದ, ಅಂದ್ರೆ ಮೂರ್ತಿ ಅಲ್ಲ, ಒಬ್ಬ ಹೆಣ್ಣನ್ನು ಬೆತ್ತಲೆ ಕುಳ್ಳಿರಿಸಲಾಗ್ತದೆ. ಯೋನಿ ಪೂಜೆ ಅಂತ ಅದಕ್ಕೆ ಹೆಸರು. ಮಂಡಲ ಪೂಜೆಯಲ್ಲಿ ಯೋನಿ ಪೂಜೆ ಅನ್ನೋದು ಒಂದು ಭಾಗ. ಅವಳನ್ನ ಬೆತ್ತಲೆ ಕೂಡಿಸಲಾಗ್ತದೆ. ಅವಳೊಂದು ಮೂರ್ತಿಯ ಹಾಗೆ ಕೂತಿರ್ಬೇಕು. ಅವಳಲ್ಲೂ ಕೂಡ ಯಾವುದೇ ಭಾವೋದ್ರೇಕಗಳು ಬಾರದಂತಹ ಹೆಣ್ಣಾಗಿರಬೇಕು. ಅಂತ ನವಯೌವನದ ಹೆಣ್ಣು ಕೂತಿರ್ತಾಳೆ. ಈ ವಿದ್ಯಾರ್ಥಿಗಳು ಹೋಗಿ ಅಲ್ಲಿರುವ ಒಂದು ಖಡ್ಗವನ್ನು ನಿಲ್ಲಿಸಿರ್ತಾರೆ. ಅಲ್ಲಿ ಆ ಖಡ್ಗಕ್ಕೆ ತಮ್ಮ ಕೈಯನ್ನು ಗೀರಿ ಆ ರಕ್ತದಿಂದ ಅವಳಿಗೆ ಹಣೆಗೆ ತಿಲಕ ಹಚ್ಚಿ ಪೂಜೆ ಮಾಡಿ ಬರಬೇಕು. ಬಹಳ ಸರಳ ಅನಿಸ್ಬೋದು ನಮಗೆ. ಎಲ್ಲ ಹೋಗಿ ಮಾಡಿ ಪೂಜೆ ಮಾಡಿ ಬರ್ತಿರ್ತಾರೆ. ವಾಮಾಚರಣನ ಪಾಳಿ. ವಾಮಾಚರಣ ಅಲ್ಲಿಂದ ಬರುವಾಗಲೇ ಅವನು ನಡುಗುವುದು ಸತ್ಯಕಾಮರಿಗೆ ಗೊತ್ತಾಗ್ತದೆ. ಯಾಕೋ ಸ್ಥಿರ ಇಲ್ಲ ಹುಡುಗ. ವಾಮಾಚರಣ ಹೋಗಿ ಖಡ್ಗಕ್ಕೆ ಕೈಗೀರ್ತಾನೆ. ರಕ್ತ ಬರುವುದಿಲ್ಲ. ಎರಡನೆಯ ಬಾರಿ ಜೋರಾಗಿ ಕೈಗೀರ್ತಾನೆ. ರಕ್ತ ಇಲ್ಲ. ಮೂರನೆಯ ಬಾರಿ ಗೀರಿದವನಿಗೂ ರಕ್ತ ಬರುವುದು ಹೋಗ್ಲಿ, ಪ್ರಜ್ಞೆ ತಪ್ಪಿ ನೆಲಕ್ಕೆ ಬೀಳ್ತಾನೆ. ತಂತ್ರಶಾಲೆ ಭಾವನೆಗಳನ್ನು ಒಪ್ಪುವುದಿಲ್ಲ, ಕಠೋರ ಅದು. ವಾಮಾಚರಣ ಬಿದ್ದರೆ ಅವನು ಬಿದ್ದ ಅಷ್ಟೇ, ಸ್ಪಂದಿಸ್ಲಿಕ್ಕಿಲ್ಲ ವಿದ್ಯಾರ್ಥಿಗಳು. ಸತ್ಯಕಾಮರಿಗೆ ತಡೆದುಕೊಳ್ಳಲಿಕ್ಕಾಗೋದಿಲ್ಲ. ಅವರು ಥಟ್ ಅಂತ ತನ್ನ ಕುರ್ಚಿ ಬಿಟ್ಟು ಎದ್ದು ಅವನನ್ನು ಎತ್ತುಕೊಂಡು ಹೊರಗೆ ಹೋಗ್ತಾರೆ. ತಂತ್ರಶಾಲೆಯ ಮೂಲ ಭಾವಗಳಿಗೆ ಬಹಿಷ್ಕೃತ ಆಗುವಂತಹ ಭಾವನೆಯನ್ನ ವ್ಯಕ್ತಪಡಿಸಿದ ಕಾರಣವಾಗಿ ತಂತ್ರಶಾಲೆಯಿಂದ ಸತ್ಯಕಾಮರನ್ನು ಬಹಿಷ್ಕರಿಸಲಾಗ್ತದೆ. ಒಂದಿಷ್ಟು ಕಾಲ ಹೊರಗೆ ಅಂತ. ಅವರು ಅದಕ್ಕೆ ಏನೂ ಬೇಸರ ಮಾಡಿಕೊಳ್ಳುವುದಿಲ್ಲ. ಅವರದ್ದು ಹೇಗೆ ಅಂದರೆ, ಒಂದು ಸಿಸ್ಟಮ್ ಏನು ಹೇಳ್ತದೋ ಅದನ್ನು ಒಡೆಯುವುದೇ ಅವರ ಕೆಲಸ. ನಮ್ಮ ಒಳಗೆ ನಾವೇ ಕಟ್ಟಿಕೊಂಡ ಗೋಡೆಗಳನ್ನು ಒಡೆಯಬೇಕಾದ ಘಜನಿ ಮಹಮ್ಮದರು ನಾವಾಗಬೇಕು ಅಂತ ಹೇಳ್ತಿದ್ರು ಅವರು. ಹಾಗಾಗಿ ಅವರು ಕೇರ್ ಮಾಡೋದಿಲ್ಲ. ಆದರೆ ವಾಮಾಚರಣನಿಗೆ ಪ್ರಜ್ಞೆ ಬಂದ ಮೇಲೆ, ಯಾಕಪ್ಪ ನಿನಗೆ ಯಾಕೆ ಪ್ರಜ್ಞೆ ಹೋಗುವಂತಹ ಒಂದು ತೊಂದರೆ ಆಯಿತು? ವಾಮಾಚರಣ ಹೇಳ್ತಾನೆ, ತಪ್ಪಿಬಿಟ್ಟೆ. ನಾನು ಒಂದು ಕಾಲಕ್ಕೆ ನನ್ನ ಯೌವನದ ತುದಿಯಲ್ಲಿ ಬಹಳ ಪ್ರೀತಿಸಿದ ಒಬ್ಬ ಯುವಕ. ಇನ್ನಿಲ್ಲದಂತೆ ಪ್ರೀತಿಸಿ ಆ ಹೆಣ್ಣು ನನ್ನನ್ನು ಒಪ್ಪಿ, ನಾನೂ ಅವಳನ್ನೊಪ್ಪಿ, ಪರಸ್ಪರ ಜೀವಕ್ಕೆ ಜೀವ ಕೊಡುವ, ನನಗೆ ಅವಳು ಅವಳಿಗೆ ನಾನು ಅನ್ನುವ ಉನ್ಮತ್ತಾವಸ್ಥೆಯಲ್ಲಿ ಜಗತ್ತು ಮರೆತು, ಅಪ್ಪ ಅಮ್ಮನನ್ನು ಮರೆತು, ಸಕಲವನ್ನು ಮರೆತು ಇನ್ನೇನು ಮದುವೆಯಾಗಿ ಬಿಡಬೇಕು ಅನ್ನುವಾಗ ಅವಳ ಅಪ್ಪ ಅಮ್ಮನಿಗೆ ವಿಷಯ ಗೊತ್ತಾಗಿ ನಮಗೆ ಮದುವೆಯಾಗದಂತೆ ನಿರ್ಬಂಧ ಹಾಕಲಾಯಿತು. ಆ ದಿವಸ ಕೊನೆಯ ದಿನ ನಾನು ಅವಳನ್ನು, ಅವಳು ನನ್ನನ್ನು, ಇನ್ನು ನಾವು ಪರಸ್ಪರ ಭೇಟಿಯಾಗುವುದು ಬೇಡ, ಎಲ್ಲಿಗಾದರೂ ಹೋಗಿ ಬದುಕು ಆರಂಭಿಸೋಣ, ನಾನೂ ಮದುವೆಯಾಗುವುದಿಲ್ಲ, ನೀನೂ ಮದುವೆಯಾಗಬೇಡ, ಎಲ್ಲಿ ನಮಗೆ ಗತಿ ಇದೆಯೋ ಅಲ್ಲಿಗೆ ಭಗವಂತ ಮುಟ್ಟಿಸುತ್ತಾನೆ, ಹೊರಡೋಣ ಅಂತ ನಾವು ಒಬ್ಬರನ್ನೊಬ್ಬ ಬಿಟ್ಟು ಎಷ್ಟೋ ವರ್ಷಗಳ ನಂತರ ನಾನು ಈ ತಂತ್ರಶಾಲೆಗೆ ಬಂದು ಇಲ್ಲಿ ಸೇರಿಕೊಂಡು ಇಲ್ಲಿ ತಂತ್ರ ಹೇಳಿಕೊಡುವ ಗಟ್ಟಿತನವನ್ನ, ಹಠವನ್ನ, ಎಲ್ಲವನ್ನ ಬಹಳ ಸುಂದರವಾಗಿ ತಾಲೀಮು ಮಾಡಿಕೊಂಡು ನಾನು ಗಟ್ಟಿಯಾಗಿದ್ದೆ ಸತ್ಯಕಾಮ. ಆದರೆ ಅಂದು ಮಂಡಲ ಪೂಜೆಯ ಯೋನಿ ಪೂಜೆಯಲ್ಲಿ ಕೂತದ್ದು ಅದೇ ನಾನು ಪ್ರೀತಿಸಿದ ಆ ಹೆಣ್ಣು ಗೌರಿ. ಅವಳು ಅಲ್ಲೇ ಬಂದು ಬಿಟ್ಟಿದ್ದಾಳೆ.
ಅವಳು ಅಲ್ಲಿ ಕೂತಾಗ ನನಗೆ ನನ್ನ ಭಾವನೆಗಳನ್ನು ಹತ್ತಿಕ್ಕಲಾಗದೆ, ಅವರು ತಂತ್ರದವರು ನಿರೀಕ್ಷೆ ಮಾಡುವ ನಾನು ನನ್ನನ್ನು ಮರೆತು ಆ ತಾಯಿ ಎನ್ನುವ ಭಾವದಿಂದ ಪೂಜಿಸುವ ಮಗುವೇ ಸತ್ತು ಹೋಯಿತು. ಹೀಗಾಗಿ ನಾನು ಬಿದ್ದೆ ಅಂತ ಹೇಳ್ತಾನೆ. ಆಗ ಸತ್ಯಕಾಮರು ಧೈರ್ಯ ತುಂಬುತ್ತಾರೆ. ಬಾ, ನೀನು ಮತ್ತೆ ಸಿದ್ಧನಾಗ್ತಿ, ಯಾಕೆ ಚಿಂತೆ ಮಾಡ್ತಿ ಅಂತ ಎರಡನೆಯ ಬಾರಿಗೆ ಸಿದ್ಧ ಮಾಡ್ತಾರೆ. ಅಭೇದಾನಂದರು ಬಹಳ ಗಟ್ಟಿಯಾಗಿ ವಾರ್ನ್ ಮಾಡ್ತಾರೆ, ನಿನಗಿದು ಸಮಯವಲ್ಲ, ನೀನು ಹೋಗಬೇಡ, ನನಗೊಮ್ಮೆ ಅವಕಾಶ ಕೊಡಿ, ನಾನು ಎರಡನೆಯ ಬಾರಿ ಮಂಡಲ ಪೂಜೆಗೆ ಅಂತ. ಅವನು ತಾನು ತಂತ್ರ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು, ನಾನು ಈ ಗಟ್ಟಿತನವನ್ನು ಸಂಪಾದಿಸಬೇಕು ಅಂತ ಎರಡನೆಯ ಬಾರಿ ಪ್ರವೇಶ ಮಾಡ್ತಾನೆ. ಸತ್ಯಕಾಮರ ಉಪಸ್ಥಿತಿಯಲ್ಲಿಯೇ ಎರಡನೆಯ ಬಾರಿ ಮತ್ತೆ ಅವನ ಮಂಡಲ ಪೂಜೆಗೆ, ಯೋನಿ ಪೂಜೆಗೆ ಕೂತಾಗ ಈ ಬಾರಿ ಅವನ ಕೈಯಲ್ಲಿ ರಕ್ತ ಬರುವುದಿಲ್ಲ, ಅಷ್ಟೇ ಅಲ್ಲ, ಮೂರ್ಛಿತೆ ಹೋದದ್ದು ಅಲ್ಲ, ಅವನ ಪ್ರಾಣ ಹೋಗಿ ಅವನು ಸಾಯ್ತಾನೆ. ಅಂದ್ರೆ ಒಂದು ಕನ್ವಿಕ್ಷನ್, ಒಂದೋ ನಾನು ಇದರಲ್ಲಿ ಗೆಲ್ಲಬೇಕು, ಇಲ್ಲ ನನ್ನ ಪ್ರಾಣ ಹೋಗಬೇಕು ಅನ್ನುವವರೆಗಿನ ಧರ್ಮಪಥ. ತಂತ್ರ ಅಂಥದ್ದೊಂದು ಹಠಮಾರ್ಗ. ಸತ್ಯಕಾಮರು ಇದನ್ನೆಲ್ಲ ನೋಡಿ ಮುಂದೆ ಎಷ್ಟೋ ಸಮಯದ ನಂತರ ಅವರದೊಂದು ಬಹಳ ಅಪೂರ್ವ ಘಟನೆಯನ್ನು ಅವರು ದಾಖಲಿಸಿದ ಹಾಗೆ, ವೈಶಾಲಿಯ ಜೊತೆಗೆ ಅವರು ತಂತ್ರಶಾಲೆಯಿಂದ ಮುಂದೆ ಹೊರಗೆ ಬರ್ತಾರೆ. ಅವರಿಗೂ ಮರು ಪ್ರವೇಶ ಸಿಕ್ಕು. ಆ ಬಳಿಕ ಅವರು ಉತ್ತೀರ್ಣರಾದ ನಂತರ ಹೊರಗೆ ಬಂದಾಗ ವೈಶಾಲಿ ಮತ್ತು ಸತ್ಯಕಾಮರು ಒಂದಿಷ್ಟು ಪರ್ಯಟನೆ ಮಾಡಿ ಇದೇ ಪಾಂಡಿಚೇರಿಗೆ ಬರ್ತಾರೆ. ಪಾಂಡಿಚೇರಿಯಲ್ಲಿ ಸಮುದ್ರ ದಡ ಅವರ ಆಶ್ರಯ, ಬೇರೆ ಎಲ್ಲ ಅವರ ಹತ್ರ ದುಡ್ಡಿಲ್ಲ, ಅವರೇನು ಆಶ್ರಯಗಳನ್ನು ಹುಡುಕುವ ವ್ಯವಸ್ಥೆಯವರಲ್ಲ. ಆ ಪಾಂಡಿಚೇರಿಯ ದಡದಲ್ಲಿ ಮಲಗಿರುವಾಗ ಇವಳು ಹೇಳ್ತಾಳೆ, ಏರಿ ಬಂಧು, ಇವತ್ತು ರಾತ್ರಿಯ ಒಳಗಾಗಿ ನನಗೆ ಅರವಿಂದರನ್ನು ನೋಡಬೇಕು. ಆಗ ಸತ್ಯಕಾಮರು ಹೇಳ್ತಾರೆ, ಇಲ್ಲ, ಅವರು ಆಗಸ್ಟ್ 15 ಮಾತ್ರ ಹೊರಗೆ ಬಂದು ಕೈ ಬೀಸುವ ಒಂದು ಪರಿಪಾಠ ಇಟ್ಕೊಂಡಿದ್ದಾರೆ. ಸಾರ್ವಜನಿಕ ದರ್ಶನವಾಗಲಿ ಯಾರಿಗಾದರೂ ಭೇಟಿಯಾಗಲಿ ಕೊಡೋದಿಲ್ಲ. ಇದು ನನಗೆ ಗೊತ್ತಿರುವ ಮಾಹಿತಿ. ಕರ್ನಾಟಕದ ಕಸ್ತೂರಿಯವರು ಅಲ್ಲಿ ಇದ್ದಾರೆ, ಬೇಕಿದ್ರೆ ನಾನು ನಿನಗೆ ಮಾಹಿತಿ ತಗೊಂಡು ಬರ್ತೇನೆ ಅಂತ ಹೇಳಿ ಅವರು ಅಲ್ಲಿ ಹೋಗಿ ಮಾಹಿತಿ ತಗೊಂಡಾಗ ಅದು ಖಚಿತವಾಗ್ತದೆ. ಅರವಿಂದರು, ಶ್ರೀ ಅರವಿಂದರು ಗುಹೆ ಹೊಕ್ಕ ಹಾಗೆ ತನ್ನ ಮಲಗುವ ಕೋಣೆಯ ಒಳಗೆ ಬಿಟ್ಟು ಎಲ್ಲೂ ಹೊರಗೆ ಬರಲ್ಲ. ವರ್ಷಕ್ಕೆ ಆಗಸ್ಟ್ 15 ಅವರ ಹುಟ್ಟಿದ ದಿನ ಮಾತ್ರ ಅವರು ಹೊರಗೆ ಬಂದು ಎಲ್ಲರಿಗೂ ಒಮ್ಮೆ ಕೈ ಬೀಸ್ತಾರೆ, ಭಕ್ತರೆಲ್ಲ ಆಗ ಮಾತ್ರ ಸೇರೋದು ಅಂತ. ಇಂಥ ಹೊತ್ತಿನಲ್ಲಿ ಸತ್ಯಕಾಮರು ಮರಳಿ ಬಂದು ವೈಶಾಲಿಗೆ ಹೇಳ್ತಾಳೆ, ಬಂಧು, ನೀನು ತಪ್ಪು ತಿಳಿಬೇಡ, ನಮಗೆ ಆ ಆಶ್ರಮದಲ್ಲಿ ಪ್ರವೇಶ ಕೊಟ್ಟು ದರ್ಶನದ ಸಾಧ್ಯತೆ ಇಲ್ಲ. ಅದು ಅವರು ನಿಷೇಧ ಮಾಡಿದ್ದಾರೆ. ನಿನಗೇನಾದರೂ ದರ್ಶನ ಮಾಡಬೇಕಿದ್ರೆ ಶ್ರೀಮಾತೆಯವರಿಗೆ ನಮಿಸಿದ್ರೆ ನನಗೆ ನಮಿಸಿದ ಹಾಗೆ ಅಂತ ಅವರು ಹೇಳಿಕೊಂಡಿದ್ದಾರೆ. ಇವಳಾಗ ಹೇಳ್ತಾಳೆ, ಬರ್ತಿದ್ರೆ ಬಾ, ನಾನಂತೂ ಹೋಗ್ತೀನಿ. ಹುಚ್ಚರ ಹಾಗೆ ಆಟ ಆಡಬೇಡ, ಅದು ಆಗು ಹೋಗು ಮಾತಲ್ಲ. ಸರಿ, ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ ಅಂತ ಇಬ್ರು ಆ ಮರಳ ದಡದಲ್ಲಿ ಮಲಗಿರ್ತಾರೆ. ಮಧ್ಯರಾತ್ರಿ 2 ಅಥವಾ ಬೆಳಗಿನ ಜಾವ 3 ನಂತರವೋ ಬಂಧು ಅಂತ ಸತ್ಯಕಾಮರನ್ನ ವೈಶಾಲಿ ಎಬ್ಬಿಸ್ತಾಳೆ. ಏನು ಅಂತ ಕೇಳ್ತಾರೆ ಅವರು. ನಾನು ಶ್ರೀ ಅರವಿಂದರ ದರ್ಶನ ಮಾಡಿ ಬಂದೆ. ಹೇಗೆ? ಹೋಗಕ್ಕೆ ಸಾಧ್ಯನೇ ಇಲ್ಲ, ಅವರು ದರ್ಶನ ಕೊಡೋದಿಲ್ಲ ಅಂತ ನಾನು ನಿನಗೆ ಹೇಳಿದ್ದೇನೆ. ಈಗಂತೂ ಬಾಗಿಲು ಇದು ನೋಡು, ನಿನ್ನೆ ರಾತ್ರಿ 12 ಗಂಟೆಗೆ ಅವರು ಬರೆದ ಡೈರಿಯ ಪುಟ. ನಿನಗೆ ನನ್ನ ಬಗ್ಗೆ ಖಚಿತ ಭರವಸೆ ಬರುವುದಿಲ್ಲ ಎಂದೇ ನಾನು ಇದನ್ನು ತಂದಿದ್ದೇನೆ, ನೋಡು. ನೋಡ್ತಾರೆ 12 ಗಂಟೆ ಸಮಯಕ್ಕೆ ಆ ದಿನಾಂಕ ಹಾಕಿದ್ದು, ಡೈರಿಯ ಪೇಜಿನಲ್ಲಿ ದಿನಾಂಕ ನಮೂದಿತವಾಗಿರೋದು ಎಲ್ಲ ನೋಡ್ತಾರೆ. ಹೌದಲ್ಲ ಅನ್ನಿಸ್ತದೆ, ನಿನಗೆ ಇನ್ನೂ ಅದರ ಬಗ್ಗೆ ಅನುಮಾನ ಇರಬಹುದು. ಅಲ್ಲಿ ಹೋಗಿ ಆಪ್ತ ಕಾರ್ಯದರ್ಶಿಗಳಿದ್ದಾರಲ್ಲ, ಖಚಿತಪಡಿಸಿಕೊಂಡು ಬಾ ಅಂತಾಳೆ ವೈಶಾಲಿ. ಆ ವೈಶಾಲಿ ಹೇಳಿದ್ದನ್ನು ಖಚಿತಪಡಿಸಿಕೊಳ್ಳಿಕ್ಕೆ ಸತ್ಯಕಾಮರು ನೇರ ಅರವಿಂದರ ಆಶ್ರಮದ ಆಪ್ತ ಕಾರ್ಯದರ್ಶಿಗಳ ಹತ್ರ ಬಂದು ಲೆಟರ್ ತೋರಿಸ್ತಾರೆ ಬೆಳಗಿನ ಹೊತ್ತಿಗೆ. ಅವರು ಅದನ್ನು ನೋಡಿ, ಹೌದು ಇದು ಅರವಿಂದರ ಹಸ್ತಾಕ್ಷರ ಮತ್ತು ಹೌದು ಇದು ನಿನ್ನೆ ರಾತ್ರಿಯ ಡೈರಿ, ನಿಮಗೆ ಹೇಗೆ ಬಂತು? ದಯವಿಟ್ಟು ಇನ್ನೊಮ್ಮೆ ಶ್ರೀಮಾತೆಗೆ ತೋರಿಸಿ ಖಚಿತಪಡಿಸಿ.
ಆಯಿತು, ಆದರೂ ನಾನು ಕೇಳಿ ಬರ್ತೇನೆ ಅಂತ ಆಪ್ತ ಕಾರ್ಯದರ್ಶಿಯವರು ಶ್ರೀಮಾತೆಗೆ ಹೋದರೆ ಶ್ರೀಮಾತೆ ಆ ಪುಟ ತೆಗೆದುಕೊಂಡು ಡೈರಿ ಹುಡುಕಿದರೆ ಡೈರಿಯಲ್ಲಿ ಆ ಪುಟ ಹರಿದದ್ದು ದಾಖಲಾಗಿದೆ. ಸೂಕ್ಷ್ಮ ಶರೀರದಲ್ಲಿ ವೈಶಾಲಿ ಹೋಗಿ ಭೇಟಿ ಮಾಡಿ ಬಂದಿದ್ದಾಳೆ. ಯಾವುದೋ ಹಳೆ ಕಾಲದ ಋಷಿಮುನಿಗಳ ಕಥೆ ಅಲ್ಲ ನಾನು ಹೇಳ್ತಾ ಇರೋದು. 1960 ಕಾಲಘಟ್ಟದವರೆಗೂ ಈ ವೈಶಾಲಿ ಸತ್ಯಕಾಮರ ಜೊತೆಗೆ ಸಂಪರ್ಕದಲ್ಲಿದ್ಲು. 1960 ನಂತರ ಸತ್ಯಕಾಮರಿಂದ ಅವಳು ದೂರವಾದಳು. ಅದನ್ನು ಬಹಳ ಚೆನ್ನಾಗಿ ನನಗೆ ಹೇಳಿದ್ದಾರೆ ಸತ್ಯಕಾಮರು. ಪಾಪ ನಿಮಗೆ ಈಗ ವೈಶಾಲಿ ಇಲ್ವಾ, ಭೇಟಿ ಆಗೋದಿಲ್ವಾ, ಅಥವಾ ಯಾಕೆ ಬಿಟ್ಟು ಹೋದ್ಲು ಎಂದು ನೀವು ಅವಳು ಕೊನೆಗೆ ಭೇಟಿಯಾದ್ದು? ಮಗಳೇ, ನಾನು ನನ್ನ ಕಾರ್ಯಕ್ಷೇತ್ರವನ್ನು ಕಲ್ಲಹಳ್ಳಿಗೆ ಮಾಡಿಕೊಂಡ ಹೊತ್ತು 1960 ಸಂದರ್ಭ, ನನ್ನ ಜೊತೆಗೆ ನನ್ನದೇ ಆದ ಕಲ್ಲಹಳ್ಳಿಯ ಒಂದು ನಂಬಿದ ಕುಟುಂಬ ಎಲ್ಲ ಇದ್ದ ಹೊತ್ತಿನಲ್ಲಿ ನಾನು ಹೇಳುವ ಮಾತು 1994. ಆಗಿನ್ನೂ ಮೊಬೈಲ್ನ ಪರಿಭಾಷೆ ಇಲ್ಲ, ಆದರೆ ಅವರ ಮಾತು ಹೇಗಿತ್ತು ನಾನು ಅವರು ಹೇಳಿದ ಹಾಗೆ ಹೇಳ್ತೇನೆ. ಆಗ ನನಗೆ ವೈಶಾಲಿಯಿಂದ ಒಂದು ಸಂದೇಶ ಬಂತು. ಅವಳು ಇಂಥ ಹೊತ್ತಿನಲ್ಲಿ ಇಂಥ ದಿನಾಂಕ ತಿರುಪತಿಯ ದೇವಸ್ಥಾನದಲ್ಲಿ ಬಾ ಕೂಡೋಣ ಎಂದು ಕರೆದಿದ್ದಳು. ನಾನು ಕೂಡ ಅವಳಿಗೆ ಒಪ್ಪಿಗೆಯ ಸಂದೇಶ ಕಳುಹಿಸಿದ್ದೆ. ಆದರೆ ಅದು ಯಾವುದೋ ಕಾರಣಕ್ಕೆ ನನಗೆ ಅವಳು ಹೇಳಿದ ದಿನಾಂಕಕ್ಕೆ ಹೋಗುವುದು ಸಾಧ್ಯವಾಗಲಿಲ್ಲ. ಹಾಗಂತ ನಾನು ಅವಳಿಗೆ ನನಗೆ ಬರಲಾಗುವುದಿಲ್ಲ ಎಂಬ ಸಂದೇಶವನ್ನು ಕಳುಹಿಸುವುದಕ್ಕೆ ಮರೆತೆ. ಇದಾದ ಬಳಿಕ ನಾನು ಎಷ್ಟು ಪ್ರಯತ್ನಿಸಿದರೂ ಅವಳು ನನ್ನ ಸಂಪರ್ಕಕ್ಕೆ ಸಿಗುತ್ತಿಲ್ಲ. ಔಟ್ ಆಫ್ ಕವರೇಜ್. ಈ ವೈಶಾಲಿ ಸತ್ಯಕಾಮರನ್ನು ನಾನು ಬೇಕಾದಾಗ ನನ್ನ ಬಲವನ್ನು ತಂತ್ರದ ಶಕ್ತಿಗಳನ್ನು ಬಳಸುತ್ತೇನೆ, ನೀನೊಬ್ಬ ಕೃಪಣ ಅಂತ ತಮಾಷೆ ಮಾಡ್ತಿದ್ಲು. ಕೃಪಣ ಅಂದ್ರೆ ನಿಮಗೆ ಗೊತ್ತು, ಜಿಪುಣ ಅಂತ. ನೀನು ಬಳಸೋದಿಲ್ಲ ನಿನ್ನ ಶಕ್ತಿಗಳನ್ನು, ಆದ್ರಿಂದ ನೀನು ಕೃಪಣ ಅಂತ ಹೇಳ್ತಿದ್ಲು. ಇರಬಹುದು, ನಾನೆಂದೂ ಬಳಸುವುದಿಲ್ಲ ಅನ್ನೋದು ಇವರ ಹಠ. ಇವರು ಹಠ ಮಾತ್ರವಾ? ಹಾಗಾದ್ರೆ ಶಕ್ತಿ ಇಲ್ವಾ? ಇವರ ದೇವನ ಇನ್ನೊಂದು ಬಾಗಿಲು ಅಂತ ಒಂದು ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ಅವರು ತನಗೆ ಖೇಚರ ವಿದ್ಯೆ ಗೊತ್ತು, ತಾನು ಸ್ತಂಭನ ವಿದ್ಯೆಯನ್ನು ಕಲಿತೆ, ತನಗೆ ವಶೀಕರಣ ಗೊತ್ತು, ಮೋಹಿನಿ ವಿದ್ಯೆ ಗೊತ್ತು, ಹೀಗೆ ನೀವು ಯಾವುದನ್ನೆಲ್ಲ ಸಿದ್ಧ ಪುರುಷರು ಸಿದ್ಧಿ ಮತ್ತು ಶಕ್ತಿಗಳನ್ನು ಪಡೆಯುವಾಗ ಲಿಸ್ಟ್ ಮಾಡ್ತಾರೆ, ಅಂಥ ಎಲ್ಲ ಲಿಸ್ಟ್ಗಳನ್ನು ಮಾಡ್ತಾರೆ. ಅಷ್ಟು ಗೊತ್ತಿತ್ತು ಅಂತ ಗೊತ್ತಾಗತ್ತೆ. ಅದಕ್ಕೆ ಅವರು ಕೊಡುವ ಹೆಸರು ದೇವನ ಇನ್ನೊಂದು ಬಾಗಿಲು ಅಂತ. ದೇವರ ಹತ್ರ ನೇರವಾಗಿ ಹೋಗೋದು ಒಂದು ಮಾರ್ಗ, ಹೀಗೂ ಹೋಗಬಹುದು ಅಂತ. ಈ ಸಿದ್ಧಿ ಸಾಧನೆಗಳ ಮೂಲಕವೂ ಹೋಗ್ಬೋದು. ಅಂಥ ಮಾರ್ಗದಲ್ಲಿ ತಾನು ಹೋದವ ಅನ್ನುವುದನ್ನು ದಾಖಲಿಸ್ತಾರೆ. ಹೀಗೆ ತನ್ನ ಬಗ್ಗೆ ಬರೆದುಕೊಂಡ ಸತ್ಯಕಾಮರು ತಾನು ತನ್ನ ವಯಸ್ಸಿನ 40ರಿಂದ 50 ಇರಬೇಕು. ಅಂದ್ರೆ ಅವರ ಪರ್ಯಟನೆ 14 ವರ್ಷ ಅಂತ ಹೇಳ್ತಾರೆ. ಹಿಮಾಲಯದಲ್ಲಿ 20ಕ್ಕೆ ಹೋದವರವರು, ಅಂದ್ರೆ ಅವರ ವಯಸ್ಸಿನ 20, 1940, 54ರವರೆಗೆ ಪರ್ಯಟನೆ. ಸುಮಾರು 60ಕ್ಕೆ ಅವರು ಕಲ್ಲಹಳ್ಳಿಯಲ್ಲಿ ಸೆಟಲ್ ಆಗಿರೋದು. ಈಗ ಯಾವುದನ್ನ ಜಮಖಂಡಿ ಹತ್ರ ಇದೆ ಅಂತ ಮಂಜುನಾಥ್ ಅಣ್ಣ ಹೇಳಿದ್ರಲ್ಲ, ಅದು ಅವರ ಕಾರ್ಯಕ್ಷೇತ್ರವಾದದ್ದು 1960ರ ಆಸುಪಾಸು. ಅಂದ್ರೆ 1960ಕ್ಕೆ ಅವರು ಮನೆ ಕಟ್ಟಿದ್ದು. ಅದಕ್ಕೂ 4 ವರ್ಷ ಅಥವಾ 5 ವರ್ಷದ ಪೂರ್ವದಲ್ಲಿ ಕಲ್ಲಹಳ್ಳಿಯ ಗುಡ್ಡದ ಕಲ್ಲುಗಳನ್ನೆಲ್ಲ ಆರಿಸಿ 4 ವರ್ಷ ನೆಲ ಸಿದ್ಧ ಮಾಡಲಿಕ್ಕೆ ಸಮಯ ತಗೊಂಡಿದ್ದಾರೆ. ಬರೀ ಕಲ್ಲಾರಿಸುವುದೇ 4 ವರ್ಷ ಮಾಡಿದ್ದಾರೆ. ಆ ಅವಧಿಗೆ ಪೂರ್ವದಲ್ಲಿ ಅಥವಾ ಸುಮಾರಾಗಿ ಆ 60ರ ಆಸುಪಾಸು ಅವರು ಇನ್ನೊಂದು ತಪಸ್ಸು ಮಾಡುತ್ತಾರೆ. ಅದು ಗದಗದ ಕಪ್ಪತ್ತ ಗುಡ್ಡದಲ್ಲಿ. ಏನು ತಪಸ್ಸು ಅಂತಂದ್ರೆ, ಕಪ್ಪತ್ತ ಗುಡ್ಡದ ಎತ್ತರಕ್ಕೆ ಕಾಲು, ಇಳುಕಲಿಗೆ ತಲೆ ಹಾಕಿ ಮಲಗುವುದು, ತನ್ನನ್ನು ದಂಡಿಸಿಕೊಳ್ಳಲಿಕ್ಕೆ. ತಪಸ್ಸು ಏನು? ನನ್ನ ಸುತ್ತಮುತ್ತ ನೀರು ನನಗೆ ಸಿಕ್ಕಬಾರದು, ಜನವಸತಿ ಇರಬಾರದು, ಆಹಾರ ಲಭ್ಯವಾಗಬಾರದು, ಯಾವುದೇ ಹಣ್ಣಿನ ಗಿಡ ಹಣ್ಣು ಬೀಳುವ ಸಂದರ್ಭಗಳಿರಬಾರದು. ಅಂಥ ಪ್ರದೇಶದಲ್ಲಿ ತಾನು ತನ್ನನ್ನು ದಂಡಿಸಿಕೊಂಡು, ಏನು ತಪಸ್ಸು ಅಂದ್ರೆ ತನ್ನಲ್ಲಿ ಈಗಾಗಲೇ ಮನೆ ಮಾಡಿರುವ ಎಲ್ಲ ಶಕ್ತಿಗಳು ತನ್ನನ್ನು ಬಿಟ್ಟು ಹೋಗಬೇಕು ಅಂತ ತಪಸ್ಸು. ಶಕ್ತಿ ಸಂಪಾದನೆಗೆ 14 ವರ್ಷದ ಪರ್ಯಟನೆ, ಅದೆಲ್ಲ ಕಾರ್ಯಗತವಾಯಿತು, ತನಗೆ ಕೈವಶವಾಯಿತು ಅಂತ ಹೇಳಿಕೊಂಡ ಸತ್ಯಕಾಮರು ತನ್ನ
ಆ ಸಂಪಾದನೆ ಮಾಡಿದ ಒಂದು 10 ವರ್ಷದ ಅವಧಿಯ ಒಳಗಾಗಿ ತನಗೆ ಶಕ್ತಿ ಬೇಡ ಅಂತ ಒಂದು ತಪಸ್ಸು ಮಾಡ್ತಾರೆ. ಈ ತಪಸ್ಸಿನಲ್ಲಿ ಸೂರ್ಯ ವಿಜ್ಞಾನವನ್ನು ಕಲ್ತವರು ಇವರು. ಸೂರ್ಯ ವಿಜ್ಞಾನ ಏನು ಅಂದ್ರೆ, ಸೂರ್ಯನಿಗೆ ಯಾವ ಶಕ್ತಿ ಸಾಧ್ಯವೋ ಆ ಶಕ್ತಿಯನ್ನು ಕಣ್ಣಿಗೆ ಸಂಪಾದಿಸುವುದು. ಈಗ ಸೂರ್ಯನಿಗೆ ಒಂದು ಸಾಧ್ಯತೆ ನಮಗೆ ಗೊತ್ತಿರೋದು, ಹೂವಿನ ಕಲರ್ ಬದಲಾಯಿಸ್ತಾನೆ ಅವನು. ಸೂರ್ಯಕಾಂತಿ ನೋಡಿ, ಬೆಳಿಗ್ಗೆ ಬಿಳಿ ಇರ್ತದೆ, ಬರ್ತಾ ಕೆಂಪಾಗುತ್ತೆ, ಸೂರ್ಯಕಾಂತಿ ಅಂತಲೇ ಅದಕ್ಕೆ ಹೆಸರು. ಆಮೇಲೆ ಇನ್ನೊಂದು ಸೂರ್ಯಕಾಂತಿ ಬೀಜ ಹಾಕಿದ್ರೆ ಸನ್ಫ್ಲವರ್ ಅಂತ ಯಾವುದಿದೆ, ಅದು ಹೂವು ಸೂರ್ಯನ ಜೊತೆಗೆ ಮುಖ ತಿರುಗಿಸುತ್ತೆ, ಅವನು ಎಲ್ಲಿದಾನೋ ಅಲ್ಲಿಗೆ. ಈ ಸೂರ್ಯ ಶಕ್ತಿ ಇದು ನಮಗೆ ಕಾಣಿಸುವ ಒಂದೆರಡು. ಇನ್ನು ಅನೇಕ ಟ್ರಾನ್ಸ್ಫಾರ್ಮೇಶನ್ ಅನ್ನು ಸೂರ್ಯ ಮಾಡ್ತಾನೆ. ಅದು ಹರಿತನ್ನು ಕೊಡ್ತಾನೆ, ಅಥವಾ ಅವನನ್ನು ಯಾರ ಒಳಗೆ ಪ್ರವೇಶ ಮಾಡ್ತಾನೆ, ನಮ್ಮ ರೋಗನಾಶ ಎಲ್ಲ ನಿಮಗೆ ಗೊತ್ತು. ಆ ಶಕ್ತಿಯನ್ನು ಕಣ್ಣಿಗೆ ಹಿಮಾಂಶು ಭಟ್ಟಾಚಾರ್ಯ ಅನ್ನುವವರಿಂದ ಕೋಣಾರ್ಕಿನ ಸೂರ್ಯ ದೇವಸ್ಥಾನದ ದಡದಲ್ಲಿ ಕಲಿತವರು ಇವರು. ಇದಕ್ಕೆ ಪೂರ್ವ ಪೀಠಿಕೆ ಯಾವುದು ಅಂತ ಹೇಳಿದ್ರೆ, ಒಬ್ಬ ಹಿಮಾಲಯದ ಗುಡ್ಡದಲ್ಲಿ ತನ್ನ ಆಶ್ರಮದ ಕುಟೀರದ ಜಗಲಿಗೆ ಬಂದು ನಿತ್ಯ ಹೀಗೆ ನೀರು ಪ್ರೋಕ್ಷಣೆ ಮಾಡಿ ಹೂವಿನ ಗಿಡಗಳಿಗೆ ಪ್ರೋಕ್ಷಿಸ್ತಿದ್ದನಂತೆ. ನೋಡ್ತಿದ್ದ ಹಾಗೆ ಬಿಳಿ ಹೂ ಹಳದಿ ಆಗ್ತಿತ್ತು, ಇನ್ನೊಮ್ಮೆ ಹೀಗೆ ಪ್ರೋಕ್ಷಿಸ್ತಿದ್ದಂತೆ ಹಳದಿ ನೀಲಿ ಆಗ್ತಿತ್ತು. ಇವರಿಗೆ ಕುತೂಹಲ ಇದೇನು ಅಂತ. ಇವ್ರು ಹೋಗಿ ಅವನ ಕಾಲಿಗೆ ಬೀಳ್ತಾರೆ, ನನಗೆ ಈ ವಿದ್ಯೆ ಕಲಿಸು ಅಂತ. ಅವರು ಆಕ್ಚುಲಿ ಕಾಲಿಗೆ ಬಿದ್ದವನನ್ನ ಮೊದಲು ಬಡ್ದು ತಲೆ ಒಡೆದು ರಕ್ತ ಬರ್ತದೆ, ಆಮೇಲೆ ಇವರು ಕಾಲು ಬಿಡ್ತಾರೆ. ಆದರೆ ಮರು ದಿವಸ ಮತ್ತೆ ಹೋಗ್ತಾರೆ. ಅವನು ಹೊರಗೆ ಬರುವುದನ್ನು ಕಾದು ಮತ್ತೆ ಕಾಲಿಗೆ ಬೀಳ್ತಾರೆ. ಒಂದು ಸಾರಿ ತಲೆ ಒಡೆಸಿಕೊಂಡವ ಮತ್ತೆ ಬರ್ತಾನೆ ಅಂದ್ರೆ ಇವನು ನಿಜ ವಿದ್ಯಾರ್ಥಿ ಅಂತ. ಅವನು ಏನು ಬಂದಿ, ನನಗೆ ನಿಮ್ಮಲ್ಲಿರುವ ಶಕ್ತಿಯನ್ನು ಧಾರೆ ಎರೆಯಬೇಕು. ಏನು ನನ್ನ ಶಕ್ತಿ ಗೊತ್ತಿಲ್ಲ, ನೀವು ಹೂವನ್ನು ಹೀಗೆಲ್ಲ ಮಾಡುತ್ತೀರಲ್ಲ, ಆ ಶಕ್ತಿ ನನಗೆ ಬೇಕು, ಬಾ ಕುಳಿತುಕೋ, ಇದು ಹೀಗೆ ಅಂತ ಕಲಿಸಿ ಅವನು ಹೇಳ್ತಾನೆ, ನೋಡು ಈ ಬಂಧನಕ್ಕೆ ನಾನು ಬಿದ್ದು ಇನ್ನೂ ಹೊರಗೆ ಬರಲಾರದೆ ಒದ್ದಾಡುತ್ತೇನೆ, ನೀನು ಈ ಬಂಧನದಲ್ಲಿ ಮುಳುಗಬೇಡ, ಮುಂದಕ್ಕೆ ಹೋಗು. ಹಾಗೆ ಹೋದವರು ಹೂವಿನ ಕಲರ್ ಬದಲಾಯಿಸುವುದು ಮಾತ್ರ ಯಾಕೆ, ಸೂರ್ಯನ ಇನ್ಯಾವ ಶಕ್ತಿ ಇದೆ ಅದನ್ನು ಪಡಿಬೇಕು ಅಂತ ಕೋಣಾರ್ಕದಲ್ಲಿ ಹಿಮಾಂಶು ಭಟ್ಟಾಚಾರ್ಯರ ಹತ್ರ ಆ ಶಕ್ತಿಯನ್ನ ಕಲಿತವರು. ಹೀಗೆಲ್ಲ ಶಕ್ತಿ ಸಂಪಾದನೆಗೆ ತನ್ನನ್ನು ಸಂಪೂರ್ಣ ದಂಡಿಸಿಕೊಂಡ ಸತ್ಯಕಾಮರಿಗೆ ಶಕ್ತಿ ತನಗೆ ದೇವ ಮಾರ್ಗದ ತುದಿಗೆ ಹೋಗಲಿಕ್ಕೆ ಅಡ್ಡಿ ಅಂತ ಗೊತ್ತಾಗುತ್ತೆ. ತಾನು ಇಲ್ಲಿ ನಿಲ್ಲಬಾರದು ಅಂತ ತೀರ್ಮಾನ ಮಾಡಿ ಕಪ್ಪತ್ತ ಗುಡ್ಡದಲ್ಲಿ ತಪಸ್ಸಿನ ಸಂದರ್ಭ ಯಾಕೆ ಅಂದ್ರೆ, ನೋಡಿ ಶಕ್ತಿ ಇಲ್ಲಿ ಕಾಸ್ಮಿಕ್ನಲ್ಲಿ ಇಲ್ಲಿ ಎಲ್ಲ ಕಡೆ ಇದೆ, ಅದು ಇಲ್ಲಿ ಎಲ್ಲ ಕಡೆ ಇದೆ, ನೆಗೆಟಿವ್ ಪಾಸಿಟಿವ್ ಅಂತ ಎರಡೂ ಇದೆ. ಈ ಶಕ್ತಿಗಳಿಗೆ ನಾನೊಂದು ಮೀಡಿಯಂ ಆಗಿ ಸಿಕ್ಕರೆ, ಬಹಳ ವೀಕ್ ಆದ ಮೀಡಿಯಂ ಆದರೆ ಹುಚ್ಚರ ಹಾಗೆ ಮಾಡ್ತಾರೆ ನೋಡಿ, ಪ್ರೇತ ಮೈಗೆ ಬಂದ ಹಾಗೆ, ಅದು ನೆಗೆಟಿವ್ ಎನರ್ಜಿ ಇಮಿಡಿಯೇಟ್ ಆ ಮೀಡಿಯಂನಲ್ಲಿ ಎಂಟರ್ ಆಗಿ ಮಾಡುವ ಕೆಲಸ. ಸಪೋಸ್ ನಾನು ಬಹಳ ನನ್ನನ್ನು ಸಿದ್ಧಪಡಿಸಿಕೊಂಡು ಬಲಿಷ್ಠವಾದರೆ, ಬಲಿಷ್ಠ ಶಕ್ತಿಗಳು ಮೀಡಿಯಂ ಮಾಡಿಕೊಂಡು ತಮ್ಮ ಶಕ್ತಿಯನ್ನು ಮ್ಯಾನಿಫೆಸ್ಟೇಷನ್ ಮಾಡಿಕೊಳ್ಳಿಕ್ಕೆ ಈ ಬಾಡಿಯನ್ನ ತಾವು ಮಾಧ್ಯಮ ಮಾಡಿಕೊಳ್ತವೆ. ಸತ್ಯಕಾಮರ ಈ ಸಿದ್ಧತೆಯಿಂದ ಅದಕ್ಕೆ ಸಿದ್ಧರಾಗುವುದು ಅಂತ ಹೇಳುವುದು. ವೆನ್ ಯು ಬಿಕಮ್ ರೆಡಿ ದ್ಯಾಟ್ ಎಂಟರ್ಸ್, ಅದಕ್ಕೆ ಅವರು ಸಿದ್ಧ ಪುರುಷರಾದದ್ದರಿಂದ ಅವರಿಗೆ ಜಗತ್ತಿನ ಒಳ್ಳೆಯ ಶಕ್ತಿಯೋ ಕೆಟ್ಟ ಶಕ್ತಿಯೋ ಅದು ಬೇರೆ ಮಾತು. ಮಾಂತ್ರಿಕರು ತಾಂತ್ರಿಕರು ಅದನ್ನು ದುಷ್ಟ ಕಾರಣಕ್ಕೆ ಬಳಸಬಹುದು. ಶಕ್ತಿ ಬೈ ಇಟ್ ಸೆಲ್ಫ್ ನೀದರ್ ಬ್ಯಾಡ್ ನಾರ್ ಗುಡ್. ಶಕ್ತಿ ತನ್ನಷ್ಟಕ್ಕೆ ಕೆಟ್ಟದು ಅಲ್ಲ, ಒಳ್ಳೆಯದು ಅಲ್ಲ. ಒಳಿತಿಗೆ ಬಳಸಿದ್ರೆ ಒಳಿತು, ಕೆಡುಕಿಗೆ ಬಳಸಿದ್ರೆ ಕೆಡುಕು. ಸತ್ಯಕಾಮರು ಅದನ್ನು ತಗೊಂಡು ತನ್ನ ಮಾಧ್ಯಮ ಮಾಡಿಕೊಂಡ ಮೇಲೆ ಅವರಿಗೆ ಗೊತ್ತಾಗುತ್ತೆ. ನನ್ನ ಬಳಿ ಅವರು ಬಹಳ ಬಾರಿ ಹೇಳಿದ್ದುಂಟು, ಮಗಳೇ, ಎಲ್ಲ ಪವಾಡ ಪುರುಷರು ದೊಡ್ಡವರೇ, ಆದರೆ ಅವರು ಶಕ್ತಿಯ ಕೈವಶ. ಒಂದು ಟ್ಯೂಬ್ ಲೈಟ್ ಕೆಲ ದಿನ ಉರಿದು ಕಪ್ಪಾಗ್ತಾ ಹೋದ ಹಾಗೆ ಅವರು ಶಕ್ತಿಯ ಕೈವಶರಾಗಿ ಕಪ್ಪಾಗಿ ಬಿಡ್ತಾರೆ. ಶಕ್ತಿಯನ್ನು ದಾಟದೆ ಅವನ ಕಡೆಗೆ ಹೋಗುವ ಮುಕ್ತಿ ಇಲ್ಲ ಅಂತ. ಇದು ಅವರು ಅಲ್ಲಲ್ಲಿ ಹೇಳಿದ ಮಾತಿನಿಂದ ಹಾಗಾಗಿ ಅವರು ಶಕ್ತಿಯನ್ನು ಬಿಟ್ಟರು ಅಂತ ನಾನು ಗ್ರಹಿಸಿದ್ದು. ಶಕ್ತಿಯನ್ನು ಬಿಡುವುದಕ್ಕೆ 40 ದಿವಸ ತಪಸ್ಸು ಮಾಡುವಾಗ ಹೆಣ ಬಿದ್ದ ಹಾಗೆ ಬಿದ್ದಿದ್ದಾರೆ. ಸುಡು ಬಿಸಿಲು, ನೀರಿಲ್ಲ, ಊಟ ಇಲ್ಲ, ಬೀಸಿದ ಗಾಳಿಯಷ್ಟೇ, ಅಥವಾ ರಾತ್ರಿ ಬಂದ ರಾತ್ರಿಯ ತಂಪೆಷ್ಟೋ ಅಷ್ಟೇ. ಅವರು ಸಾಯುವ ಅವಸ್ಥೆಗೆ ಹೋದಾಗ ಬಿಸಿ ಬಿಸಿ ಊಟ ಎಲೆಯಲ್ಲಿ ಸಿದ್ಧವಾಗಿ ಮಗ್ಗಲಿಗೆ ಕಾಣಿಸುವುದಂತೆ.
ಇವ್ರಿಗೆ ಹಸಿದು ಕೈ ಹಾಕಬೇಕು ಅನ್ನುವಾಗ ಓಹೋ ಇಲ್ಲ, ಇದು ಶಕ್ತಿ ನನ್ನನ್ನು ವಶ ಮಾಡಿಸಿಕೊಂಡು ಇಟ್ಟುಕೊಳ್ಳಲಿಕ್ಕೆ ಮಾಡುವ ತಂತ್ರ, ನಾನು ಊಟ ಮಾಡುವುದಿಲ್ಲ. ಜುಳು ಜುಳು ನೀರು, ಅವರು ನೋಡಿ ಅಲ್ಲಿ ಕೂತಿದ್ದಾರೆ, ಜಾಗ ಆಯ್ಕೆ ಮಾಡೋ ನೀರಿರಬಾರ್ದು ಅಂತ. ಜುಳು ಜುಳು ನೀರು ಹರಿದು ಬರುವುದು, ಕುಡಿ. ಗೊತ್ತಾಗ್ತಿತ್ತಂತೆ ಇವರಿಗೆ, ಇಲ್ಲ ನಾನೀಗ ನೀರು ಕುಡಿದರೆ ಮತ್ತೆ ಶಕ್ತಿ ನನ್ನ ಒಳಗೆ ಇರ್ತದೆ. ಅರ್ಥಾತ್ ಮಾಧ್ಯಮ ಬೇಕು ಶಕ್ತಿಗೆ. ಮಾಧ್ಯಮವನ್ನು ಅದು ರಕ್ಷಿಸ್ತದೆ ತನ್ನ ಕೆಲಸ ಆಗುವವರೆಗೆ. ಈ ಮಾಧ್ಯಮಕ್ಕೆ ತಾನು ಬೇಡವಾಗಿದ್ದೇನೆ ಅಂತ ಸೂಚಿಸ್ತಾ ಇದ್ದಾರೆ ಸತ್ಯಕಾಮ. ನನಗೆ ನೀನು ಬೇಡ. ಶಕ್ತಿಗೆ 40ನೇ ದಿವಸದವರೆಗೆ ಎಲ್ಲಾ ರೀತಿಯ ಎಫರ್ಟ್ ಹಾಕುತ್ತೆ, ಇವ ಮಾಧ್ಯಮವಾಗಿ ನಮ್ಮ ಜೊತೆಗಿರ್ಲಿ, ಹೋಗಬಾರ್ದು ಅಂತ. ಸತ್ಯಕಾಮರ ಎಫರ್ಟ್ ಅನ್ನ ಅದು ಎಷ್ಟು ಹಾಕಿತೋ ಅಷ್ಟಷ್ಟು ಇವರ ನಿರಾಕರಣೆ ನೋಡಿ ಆ ಶಕ್ತಿಗಳಿಗೆ ಗೊತ್ತಾಯಿತಂತೆ, ಇವನು ಪ್ರಾಣ ಬಿಟ್ಟಾನು, ನಮ್ಮನ್ನು ಇಟ್ಟುಕೊಳ್ಳುವುದಿಲ್ಲ ಅಂತ. ಅದು ಗೊತ್ತಾದ ದಿನ ಸತ್ಯಕಾಮರನ್ನ ಬಿಟ್ಟು ಶಕ್ತಿ ಹೊರಟು ಹೋಗ್ತವೆ. ಎಲ್ಲ ಶಕ್ತಿಗಳು ಹೊರಟು ಹೋದದ್ದನ್ನ ಸತ್ಯಕಾಮರು ದಾಖಲಿಸ್ತಾರೆ. ಅಂದು ಆ ಶಕ್ತಿಗಳು ನನ್ನನ್ನು ಬಿಟ್ಟು ಹೊರಟು ಹೋಗುವಾಗ ಅವುಗಳ ಕೋಪಕ್ಕೆ, ಯಾಕೆ ಕಾಸ್ಮಿಕ್ನಲ್ಲಿದ್ದವುಗಳಿಗೆ ಮಾಧ್ಯಮ ಬಂದಾಗ ಒಂದು ಎಕ್ಸಿಸ್ಟೆನ್ಸ್, ಇಲ್ಲಾಂದ್ರೆ ಪುನಃ ಅವುಗಳು ವ್ಯಾಕ್ಯೂಮ್ನಲ್ಲಿ ಇರಬೇಕು. ಸೊ ಕೋಪಕ್ಕೆ ಕಪ್ಪತ ಗುಡ್ಡದ 40% ಭಾಗ ಸುಟ್ಟು ಹೋಯಿತು ಅಂತ ದಾಖಲಿಸಿದ್ದಾರೆ ಅವರು. ಹೀಗೆ ಬಂದವರಿಗೆ ಬರುವ ಹೊತ್ತಿಗೆ ಅಷ್ಟು ಹಲ್ಲುಗಳು ಇಲ್ಲ. ಅವರ 40-42ನೇ ವಯಸ್ಸಿಗೆ ಅವರಿಗೆ ಹಲ್ಲಿಲ್ಲ. ಅವರ 78ರವರೆಗೂ ಅವರು ಹಲ್ಲು ಹಾಕಿಸಿಕೊಳ್ಳಿಲ್ಲ. ಅವರ ದಂತ ಇಲ್ಲದ ಯಾವ ವಸಡು ಅಂತ ನಾವು ಹೇಳ್ತೇವೆ, ಆ ವಸಡಿನಿಂದಲೇ ತಿಂತಿದ್ದದ್ದು. ಏನನ್ನು ತಿಂತಿದ್ರು ಅಂತ ನಾನೇ ನೋಡಿದ್ದೇನೆ. ಶೇಂಗಾ, ನೀವು ಕೊಟ್ರೆ ಚಕ್ಕುಲಿ, ಏನು ಬೇಕಾದ್ದು ಕೊಡಿ, ಅವರು ವಸಡಿನಿಂದ ತಿಂತಿದ್ರು. ಯಾರೋ ಪಾಪ ಯಾವುದೋ ಮನೆಗೆ ಹೋದಾಗ ಎಷ್ಟು ಅವರಿಗೆ ಹಲ್ಲಿಲ್ಲ ಅಂತ ಗೊತ್ತಾಗ್ತಿರ್ಲಿಲ್ಲ. ಅಂದ್ರೆ ಒಬ್ಬ ತಾಯಿ ಬೆಳಿಗ್ಗೆ ಎದ್ದು ಹಲ್ಪುಡಿ ಕೊಟ್ಲಂತೆ. ಸತ್ಯಕಾಮರು ಬಹಳ ಒಳ್ಳೆಯ ಹಾಸ್ಯ ಪ್ರಜ್ಞೆ ಇತ್ತು. ಅವ್ರು ಹಲ್ಪುಡಿ ಕೊಟ್ಟಾಗ, ಹಲ್ಲಿಲ್ಲಮ್ಮ ನನಗೆ ಪುಡಿ ಬೇಡ, ಈ ಪರಿಭಾಷೆಯವರಲ್ಲ. ಹಲ್ಪುಡಿ ಕೊಟ್ಕೊಡ್ಲೆ, ತಾಯಿ ನಿಮ್ಮ ಹಲ್ಲು ಕೂಡ ಕೊಟ್ಟು ಬಿಡಿ, ತಿಕ್ಕಿಡ್ತೇನೆ ಅಂತ. ಹಾಗೆಲ್ಲ ಇದ್ದವರು. ಹೀಗೆ ಸತ್ಯಕಾಮರು ತನ್ನ ಬದುಕಿನ ಇಡೀ ಜೀವನವನ್ನು ನೀವು ನೋಡಿದ್ರೆ, ನಾನು ಅವರನ್ನು ನೋಡುವಾಗ ಅವರಿಗೆ 74, ನನ್ನ ಪ್ರಥಮ ಅವರ ಜೊತೆಗಿನ ಮುಖಾಮುಖಿ 72, ಆ ಬಳಿಕ ನಾನು ಅವರ ಜೊತೆಗೆ ಒನ್ಸ್ ಫಾರ್ ಆಲ್ ಬರುವಾಗ 74. ಒಬ್ಬ ದಡೂತಿ ಶಾರ್ಟ್ ಫೆಲೋ, ಭಾರಿ ಗಟ್ಟಿಗ. ಎಷ್ಟು ಗಟ್ಟಿಗ ಅಂದ್ರೆ ವಜ್ರಕಾಯಿ ಆಗುವಂತ ಅವರಿಗೆ ಆಶೀರ್ವಾದ ಇತ್ತು. ಇದೇ ಒಂದು ಸಾರಿ ಹೊಸಪೇಟೆ ಭಾಗದಲ್ಲೆಲ್ಲ ಅವರೊಬ್ಬ ಅಘೋರಿಯಂತಹ ತಾಂತ್ರಿಕರ ಜೊತೆಗೆ ಭಿಕ್ಷಾಟನೆ ಮಾಡಿಕೊಂಡು ಒಂದಿಷ್ಟು ಕಾಲ ಇರ್ತಾರೆ. ಆ ಸಂದರ್ಭದಲ್ಲಿ ಅವರ ಗುರು, ಆಗಿನ ಗುರು, ಅವರಿಗೆ ಬೇರೆ ಬೇರೆ ಗುರುಗಳು, ನಾನು ಅದನ್ನೇ ಹೇಳ್ತಾ ಇದ್ದೆ ನಿನ್ನೆ. ಆ ಗುರು ಅವರನ್ನ ಹೀಗೆ ಕರ್ಕೊಂಡು ಒಂದು ಸಾರಿ ತುಂಗಭದ್ರಾ ನದಿ ದಡಕ್ಕೆ ರಾಘವೇಂದ್ರ ಸ್ವಾಮೀಜಿ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾರೆ. ತುಂಗಭದ್ರಾ ನದಿ ದಡದಲ್ಲಿ ಈ ಬದಿಯಲ್ಲಿ ಮುಳುಗು ಹಾಕುವಾಗ ಸತ್ಯಕಾಮರು ಮುಳುಗಿ ಎದ್ದ ನಂತರ ಆ ಗುರುಗಳು ಹೇಳ್ತಾರೆ, ನೋಡಲ್ಲಿ ತಾಯಿ ಬರ್ತಿದ್ದಾಳೆ, ಕಾಣಿಸ್ತಾಳ ಅಂತ. ಸತ್ಯಕಾಮರು ಹೀಗೆ ನೋಡ್ತಾರೆ, ನನಗೆ ಯಾರೂ ಕಾಣಿಸ್ತಿಲ್ಲ ಗುರುಗಳೇ. ಗುರುಗಳು ಹೀಗೆ ಕಣ್ಣನ್ನು ಒರೆಸ್ತಾರೆ, ಸತ್ಯಕಾಮರ ಕಣ್ಣನ್ನು ತನ್ನ ಕೈಗಳಿಂದ. ಈಗ ನೋಡು ಅಂತಾರೆ. ಅವರಿಗೆ ನೀರ ಮೇಲೆ ನಡೆದು ಬರುವ ಆದ್ವಾನಿ ಲಕ್ಷ್ಮೀಬಾಯಿ ಕಾಣಿಸ್ತಾಳೆ. ಆದ್ವಾನಿ ಲಕ್ಷ್ಮೀಬಾಯಿ ಆಗಲೇ ಇಲ್ಲವಾಗಿದ್ದವಳು. ಅವಳು ನಡೆದು ಬರುವುದನ್ನು ಗುರುಗಳು ಹೇಳ್ತಾರೆ, ನೋಡಲ್ಲಿ ಬರ್ತಿದ್ದಾಳಲ್ಲ ತಾಯಿ, ಪದ್ಮಪದ ಅನ್ನುವ ಸಿದ್ಧಿ ಅದು. ನೀರಿನ ಮೇಲೆ ನಡೆಯಲಿಕ್ಕೆ ಪದ್ಮದ ಹಾಗೆ ಸಾಧ್ಯವಾಗುವುದು. ಪದ್ಮಪದ ಸಿದ್ಧಿ ಮಾಡಿದವರಿಗೆ ನೀರ್ ಮೇಲೆ ನಡೆಯಕ್ಕಾಗತ್ತೆ. ಹಾಗೆ ಬರ್ತಾಳೆ. ಬಂದಾಗ ಸತ್ಯಕಾಮರನ್ನ ಅವಳು ಹೇಳ್ತಾರೆ ಗುರುಗಳು, ಇವರು ಆದ್ವಾನಿ ಲಕ್ಷ್ಮೀಬಾಯಿ, ಆಶೀರ್ವಾದ ತೆಗೆದುಕೋ. ಸತ್ಯಕಾಮರು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದಾಗ ಆ ತಾಯಿ ಹೇಳುವ ಮಾತು, ನೀನು ಪಡೆಯಬೇಕಾದದ್ದೆಲ್ಲವನ್ನೂ ಪಡೆಯುತ್ತಿ. ಎಂದೂ ಯಾವ ಪ್ರಚಾರದ ಬೆನ್ನು ಹತ್ತಬೇಡ. ನಿನಗೆ ಪ್ರಚಾರ ಸಿಕ್ಕ 1-2 ವರ್ಷಗಳಲ್ಲಿ ನೀನು ಇಲ್ಲವಾಗುತ್ತಿ. ವಜ್ರಕಾಯನಾಗಿ ನಿರೋಗಿಯಾಗಿ ನಿನ್ನ ಸಾವಿನ ಸಂದರ್ಭದವರೆಗೂ ಬದುಕುತ್ತಿ. ಇದು ಅವಳ ಆಶೀರ್ವಾದ. ಒಂದೇ ಒಂದು ಕಾಯಿಲೆ ನಾನು ನೋಡಿಲ್ಲ ಅವರಲ್ಲಿ. ಬಹಳ ಗಟ್ಟಿಗ. ಇಂಥ ಸತ್ಯಕಾಮರು ತಂತ್ರಪಥದ ಆ ದಾರಿಯನ್ನು ಬಿಟ್ಟು ಹಲ್ಲು ಯಾಕೆ ಹೋಯಿತು ಅಂತ ನಾನು ಪ್ರಶ್ನೆ ಕೇಳಿದಾಗ
ಮಗಳೇ, ನನಗೆ ಅದೇನೋ ಪಯೋರಿಯಾ ಅಂತ ಹಲ್ಲಿಗೊಂದು ರೋಗ ಬರುತ್ತಂತೆ, ಹಲ್ಲಲ್ಲೆಲ್ಲ ರಕ್ತ ಬರುತ್ತೆ ನೋಡಿ, ಅದಕ್ಕೆ ಪಯೋರಿಯಾ ಅಂತ ಹೆಸರು. ಇವ್ರು ಹೇಳೋದು ಹೇಗೆ ಅಂದರೆ, ಪಯೋರಿಯಾ ಅಂತ ರೋಗ ಬರುತ್ತಂತೆ. ಆ ಪಯೋರಿಯಾ ರೋಗ ಬಂದಿತ್ತು ಅಂತ ಯಾರೋ ನನಗೆ ಹೇಳಿದ್ರು. ನಾನು ಡಾಕ್ಟರ್ ಹತ್ರ ಹೋದೆ. ಆ ಡಾಕ್ಟ್ರಿಗೆ ಪಾಪ ಪಯೋರಿಯಾ ಹೇಳೋ ಬದಲು ಗೊನೋರಿಯಾ ಅಂದ. ಗೊನೋರಿಯಾ ಅಂದ್ರೆ ಏನು ಗೊತ್ತಾ? ಅದು ಯಾರು ದೈಹಿಕವಾಗಿ ದುಷ್ಟಕಾಮಕ್ಕೆ ಹೋಗಿದ್ದಾನಲ್ಲ, ಕಾಮ ಸಂಬಂಧಿ ಗುಹ್ಯ ರೋಗ ಅದು. ನನಗೆ ಬ್ರಹ್ಮಚಾರಿಗೆ ಯಾಕಪ್ಪ ಬಂತು ಈ ರೋಗ ಅಂತ ನಾನು ಗಾಬರಿಯಾದೆ. ಅವನಿಗೆ ಕೇಳಿದೆ, ಹಾಗಾದ್ರೆ ಇದು ಗುಣ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಏನಿಲ್ಲ, ಹಲ್ಲು ತೆಗೆಸ್ಬೇಕು ಅಂದ ಅವನು. ನಾನು ಹೋಗಿ ಪೂರ್ತಿ ಹಲ್ಲು ತೆಗೆಸಿದೆ. ಅವರೇ ಹೇಳಿದ್ರಲ್ಲ, ಜೀವನ ಎಲ್ಲ ನಾನು ಸುಳ್ಳು ಹೇಳಿದ್ದರಿಂದ ನಾನು ಸತ್ಯಕಾಮ. ಒಂದು ಸುಳ್ಳು. ಯಾವ ಡೆಂಟಿಸ್ಟು 32 ಹಲ್ಲನ್ನು ಒಟ್ಟಿಗೆ ತೆಗೆಯಲ್ಲ, ನಿಮಗೆ ಗೊತ್ತೇ ಇದೆ. ಸತ್ಯಕಾಮರದ್ದು ಅಂತಲ್ಲ, ಯಾರದ್ದು. ಅವರಿಗೆ ಒಟ್ಟಿಗೆ ಹಲ್ಲು ಹೋದದ್ದು ಅನ್ನೋದಕ್ಕೆ ಅವರ ಜೊತೆಗಿದ್ದ ಕಲ್ಲಹಳ್ಳಿಯ ಕುಟುಂಬ ಸಾಕ್ಷಿ. ಒಂದು ದಿನ ಬರುವಾಗ ಅಷ್ಟು ಹಲ್ಲು ಹೋಗಿ ರಕ್ತ ಪೂರ್ತಿ ಮೈಯೆಲ್ಲ ರಕ್ತ ಒಸರಿಕೊಂಡು ಅಂಗಳದಲ್ಲಿ ಬಂದು ಮೂರ್ಛೆ ಬಿದ್ದಿದ್ದ ಅಂತ ಅವರನ್ನು ನೋಡಿಕೊಳ್ಳುವ ಗುರುರಾಜ ಹಬ್ಬು ಗೆಳೆಯ ಹೇಳ್ತಾರೆ. ಕಡೆಗೆ ಅದನ್ನು ನಾವು ಸ್ವಲ್ಪ ಬಲ್ಲವರ ಜೊತೆಗೆ ಅನಾಲಿಸಿಸ್ ಮಾಡಿದಾಗ ನನಗೆ ಸಿಕ್ಕ ಉತ್ತರ, ತಂತ್ರಪಥದಲ್ಲಿ ಒಬ್ಬ ತಾಂತ್ರಿಕ್ ಮಾಸ್ಟರ್ ಇನ್ನೊಬ್ಬ ತಾಂತ್ರಿಕ್ ಮಾಸ್ಟರ್ ಅನ್ನು ಸೋಲಿಸಬೇಕು ಅಂತ ತೀರ್ಮಾನ ಮಾಡಿದ್ರೆ ಅವನು ಮಾಡುವುದೇನು ಅಂದ್ರೆ, ಅವನಿಗೆ ಹಲ್ಲು ಹೋಗುವ ಹಾಗೆ ಮಾಡುವುದು, ಎದುರು ಪಾರ್ಟಿಯವನಿಗೆ. ಯಾಕೆ ಅಂದ್ರೆ, ಹಲ್ಲು ಇದ್ರೆ ಮಂತ್ರ ಉಚ್ಚಾರ, ಮಂತ್ರ ಉಚ್ಚಾರ ಸ್ಪಷ್ಟ ಇದ್ರೆ ಶಕ್ತಿ ಒಲಿಯುತ್ತವೆ. ಮಂತ್ರಕ್ಕೆ ಶಕ್ತಿಗೆ ನೇರ ಸಂಬಂಧ. ಯಾರ ಉಚ್ಚಾರ ಸ್ಪಷ್ಟ ಇಲ್ಲ ಅವನಿಗೆ ಶಕ್ತಿ ಒಲಿಯೋಲ್ಲ. ಆದ್ದರಿಂದ ಇವರು ಶಕ್ತಿಯನ್ನು ಬಿಟ್ರಲ್ಲ, ಅದರ ಕೋಪಕ್ಕೆ ಆ ದಿನ ಕಪ್ಪತ ಗುಡ್ಡದಲ್ಲಿ ಶಕ್ತಿಗಳು, ನೀನು ಯಾವತ್ತೂ ಕೂಡ ನಿನ್ನ ಮಂತ್ರ ಉಚ್ಚಾರ ಸಾಧ್ಯವಾಗದ ಹಾಗೆ ಆಗಲಿ ಅಂತ ಶಪಿಸಿ ಹಲ್ಲು ಕಿತ್ತುಕೊಂಡಿರಬೇಕು. ಯಾಕಂದ್ರೆ ಅದಕ್ಕೆ ಆ ಡೇಟಿಗೆ, ಇವರು ಬಿದ್ದ ಡೇಟಿಗೆ ಹೊಂದುತ್ತದೆ. ಹೀಗೆ ಅವರು ಹಲ್ಲು ಕಳಕೊಂಡು ಮತ್ತೊಮ್ಮೆ ಕೇಳಿದಾಗ, ಯಾಕೆ ಪಾಪ ನಿನಗೆ ಹಲ್ಲು ಹೋದ್ರೂ ಕೂಡ ಮತ್ತೆ ಹಲ್ಲು ಹಾಕಿಸ್ಕೋಬೇಕು ಅಂತ ಯಾಕೆ ಅನ್ನಿಸ್ತಿಲ್ಲ? ಮಗಳೇ, ನನಗೆ ತಾಯಿ ಬೇಕಿತ್ತು, ನಾನು ಖಾಯಮ್ಮಾಗಿ ಮಗುವಾಗಿರಬೇಕಿತ್ತು. ಇದು ಅವರದೇ ಮಾತು. ಕುಂಡಲಿನಿ ಶಕ್ತಿಯನ್ನು ತನ್ನ ಜೀವನದಲ್ಲಿ ಸಂಪೂರ್ಣವಾಗಿ ಜಾಗೃತ ಮಾಡಿಕೊಂಡಿದ್ರು ಅನ್ನುವುದಕ್ಕೆ ಅವರ ಮಾತೃಲಹರಿ ಅನ್ನುವ ಒಂದು ಪದ್ಯ ಸಂಗ್ರಹ ಇದೆ. ತಾಯೇ ನಿನ್ನ ಕೃಪೆ ಎನಿತು ದಿವ್ಯವದು ಪೂರ್ವ ಪುಣ್ಯ ಭಾವ್ಯ, ಹಾಡಲೆಂದು ನೆಲೆ ಮಾತು ಸೋತು ಕೈ ಮುಗಿಯುತ್ತಿಹುದು ಕಾವ್ಯ. ಇದು ಅವರ ಪದ್ಯದ ಮೊದಲನೆಯ ಸ್ಟಾನ್ಸ. ಇಂಥ 60 ಪದ್ಯಗಳು. ಕಣ್ಣರೆಪ್ಪೆಯಲ್ಲಿ ಹೃದಯ ಬೀದಿಯನ್ನು ಹಸನು ಗೈದು ನಿಂತೆ, ಬಾಷ್ಪ ಸೇಚನದಿ ನೇತ್ರ ಪುಷ್ಪದಲ್ಲಿ ಪೀಠ ರಚಿಸಿಕೊಂಡೆ, ನಿನ್ನ ಕಾಯುತಿಹ ನಿಮಿಷ ನಿಮಿಷವದು 100 ಯುಗಕ್ಕೂ ಬಾರ, ಇನ್ನೂ ಬಾರದಲು ಎಲ್ಲಿ ತೆರಳಿರುವೆ ಅಮ್ಮ ಎಷ್ಟು ದೂರ. ಆದಿ ಕಾಲಿ ಅವತರಣದಿಂದ ನಿನ್ನ ಪ್ರಥಮ ಅಗ್ನಿ ಸ್ಪರ್ಶ, ಜೀವಮಾರ್ಗದಲ್ಲಿ ಸಿಂಹರಂಹಸವು ಏನು ರೋಮಹರ್ಷ. ಇದು ಕುಂಡಲಿನಿ ಎಕ್ಸ್ಪ್ರೆಷನ್. ಕುಂಡಲಿನಿ ಅಂದ್ರೆ ಅಷ್ಟು ಭೀಕರ, ಅಷ್ಟೇ ಆನಂದದಾಯಕ. ಗೊತ್ತಿದ್ದವರಿಗೆ ಗೊತ್ತು ಅದೆಷ್ಟು ಭಯಾನಕ ಅಂದ್ರೆ, ಈಗ ಸತ್ತು ಹೋಗ್ತೀನಿ ಅನ್ನುವ ಭಯ ಹುಟ್ಟಿಸುವ ಭೀಮಾವತಾರ. ಅದರ ಆಚೆಗಿನ ಶಬ್ದ ಇದ್ರೆ ಕಾಳಿ ಪ್ರತ್ಯಕ್ಷ ಆದ ಅವತಾರ. ಆದರೆ ಬಿಟ್ಟು ಹೋಗುವುದು ಬೇಡಪ್ಪ, ಅವಳು ಇರಲಿ, ಸತ್ತರೆ ಸಾಯಲಿ, ಅವಳಿರಲಿ ಅನ್ನೋ ಆನಂದವನ್ನು ಒಳಗೆ ಉದ್ದೀಪಿಸುವಂತಹ ಒಂದು ವಿಶೇಷ ಅನುಭವ. ನೀವು ಅದನ್ನ ವಾಕ್ಯಗಳಲ್ಲಿ ಅವರ ಆ ಮಾತೃಲಹರಿಯಲ್ಲಿ ನೋಡಬಹುದು. ನಾನು 2 ವಾಕ್ಯ ಹೇಳ್ತಿದ್ದೇನೆ. ಆದಿ ಕಾಲಿ ಅವತರಣದಿಂದ ತವ ಪ್ರಥಮ ಅಗ್ನಿ ಸ್ಪರ್ಶ. ಕುಂಡಲಿನಿ ಸ್ಟಾರ್ಟ್ ಆಗೋದು ಭಾರಿ ಅಗ್ನಿಯ ಹಾಗೆ, ಭಾರಿ ಕಾಲಿ ಪ್ರತ್ಯಕ್ಷ ಆದಂತಹ ಭಯಾನಕ ಬೀಭತ್ಸ ಸ್ವರೂಪದಲ್ಲಿ. ಹಾಗಂತ ಜೀವಮಾರ್ಗದಲ್ಲಿ ಸಿಂಹ ರಂಹಸವು ಅಟ್ ಎ ಟೈಮ್ ಏನು ರೋಮಹರ್ಷ. ಅದೊಂದು ರೀಬರ್ತ್. ತಾಯಿ ಬಂದು ಪ್ರತ್ಯಕ್ಷ ಆದ ಸ್ಥಿತಿಯ ರೀಬರ್ತ್. ಅದನ್ನೆಲ್ಲ ಹೇಳ್ತಾ ಅವರು ಕಡೆಗೆ ಹೇಳ್ತಾರೆ, ಎನ ಕೈಯು ಕೊಲೆ ಗಡುಕ ಕಣ್ಣು ಹುಲು ಭೋಗದೆಂಜಲಾಗಿ, ಎದೆಯು ನಂಜು ಗುಣಿ ಮೃತ್ಯು ಜೀವ ಜವ ಗಂಜಿ ಬಾಗಿ ಬೀಗಿ. ಆ ಬಳಿಕ ಅಮ್ಮ ನೀನು ಬಾ, ನನಗೆ ನೀನು ಪಾದ ಕೊಡು ಅಂತೆಲ್ಲ ಹೇಳಿ ಕೂಡಲೇ ಹೇಳ್ತಾರೆ, ಎನ್ನ ಕೊರಡು ಕರ ತಲದಿ ನಿನ್ನ ಪಾದ ನೊಂದೀತು ಬೇಡ ಬೇಡ. ಎನ್ನ ಕೊರಡು ಕರ ತಲದಿ ಪಾದ ನೊಂದೀತು ಬೇಡ ಬೇಡ.
ಕಣ್ಣೇ ನೀಡುವೆನು ನಿನ್ನ ತಳಿರಿ ನಡಿ ಮಾಸದಿರಲಿ ಕೂಡ, ಅಮಲ ಕಮಲ ಸಮ ಚರಣ ಯುಗಳವನು ಕಂದ ಗಭಯ ನೀಡೆ, ನಿನ್ನ ಪದ್ಮ ಪದ ಕಣ್ಣಿಗೊತ್ತಿ ಜನಿ ಮೂಲ ಧನ್ಯ ಮಾಡೆ. ಇಂಥ ಪದ್ಯಗಳನ್ನು ಮಾತೃಲಹರಿಲಿ 60 ಪದ್ಯಗಳನ್ನು ತಾಯಿಯ ಕುರಿತು ಬರೆಯುವಾಗ ಅವರು ಎಂಥ ಮಗು ಅಂತ ಗೊತ್ತಾಗತ್ತೆ. ಆ ಮಾತುಗಳನ್ನು ಬರಿತಾ ನೀನು ಬೆನ್ನಿಗಿರೆ ಸುಕ್ಕು ಮಿಕ್ಕುವುದು ಬದಿಗೆ ಸರಿಯೇ ದುಃಖ, ಮಗನ ದೈವವನು ತಾಯಿ ಒರೆದು ನೋಡುವುದು ಯಾವ ಲೆಕ್ಕ ಅಂತ ಅವರು ಬದಿಗೆ ಸರದದ್ದನ್ನು ಅನುಭವಿಸ್ತಾರೆ. ಈ ಥರದ ತಾಯಿಯ ಪ್ರವೇಶ, ತಾಯಿ ಬಂದಳು ಅನ್ನೋ ಆನಂದ, ತಾಯಿ ಕಳೆದು ಹೋದ ದುಃಖ, ತಾಯಿ ಇಲ್ಲದೆ ಇದ್ದಾಗ ಅನಾಥ ಭಾವ, ಎಲ್ಲವನ್ನೂ ಮಾತೃಲಹರಿ ತುಂಬ ಚೆನ್ನಾಗಿ ಹೇಳುತ್ತೆ. ತುಂಬ 60 ಹಾಡುಗಳನ್ನು ನಾನು ಅವರ ಮುಂದೆ ಕೂತು ಹಾಡ್ತಿದ್ದೆ. ಯಾಕೆ ಹಾಡ್ತಿದ್ದೆ? ಅವರು ನನಗೆ ಹೇಳಿದ್ದು, ನನ್ನ ಹತ್ತಿರ ಬಂದಾಗ ನನಗೆ ನನ್ನ ವೈಶಾಲಿ ಸಿಕ್ಕಳು. ಗೊತ್ತಿಲ್ಲ ಯಾಕೆ ಹೇಳಿದ್ದು ಅಂತ. ಎರಡನೆಯದ್ದು ಅವರು ಹೇಳಿದ ಮಾತು, ಮಗಳೇ ಮುದಿ ತಂದೆಯನ್ನು ಹೆತ್ತ ತಾಯಿನೇನು ಕನ್ಯಾಕುಮಾರಿ. ಈ ಶಬ್ದ ನನಗೆ ಆಗ ಅರ್ಥ ಆಗಿರಲಿಲ್ಲ. ಮುದಿ ತಂದೆಯನ್ನು ಹೆತ್ತ ತಾಯಿನೇನು ಕನ್ಯಾಕುಮಾರಿ. ಇದೆಲ್ಲದರ ಮಧ್ಯೆ ನಾನು ನಿಮಗೆ ಹೇಳಬೇಕಾದದ್ದು, ನಿನ್ನೆ ದಿನ ನಾನು ಹೇಳಿದೆ, ನನ್ನ ಅಪ್ಪನಿಗೆ ಬಹಳ ಜನ ಪ್ರಶ್ನೆ ಕೇಳಿದ್ರು, ನನಗೆ ಸ್ವತಃ ಕೇಳಿದ್ರು, ಅಷ್ಟು ದೊಡ್ಡ ಗುರು ಇದ್ದು ನೀನೇ ಅಂತ ಮರೆತಿ ಸತ್ಯಕಾಮರ ಹತ್ರ ಹೋದದ್ದು. ನಮ್ಮ ಅಪ್ಪನಿಗೂ ಈ ಪ್ರಶ್ನೆಯನ್ನು ಕೇಳಿದ್ರು. ನಮ್ಮ ಅಪ್ಪ ನಕ್ಕು ಸುಮ್ಮನೆ ಇರ್ತಿದ್ರು, ಏನು ಉತ್ತರ ಕೊಡಲಿಲ್ಲ. ನನಗೆ ಇತ್ತೀಚೆಗೆ ಮಹಾಭಾರತ ಓದುವಾಗ ವೇದವ್ಯಾಸರು ಶುಕನನ್ನು ಜನಕರಾಜನ ಹತ್ತಿರ ಕಳಿಸಿದ್ರಲ್ಲ, ಅದು ನೆನಪಾಗ್ತಿತ್ತು. ನನ್ನ ಅಪ್ಪನ ಕಣ್ಣೆಂಥದ್ದು. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಒಂದು ಮಾತು ಬರುತ್ತೆ, ಪಂಡಿತನ ಮಗ ಪಂಡಿತನಾದ್ರೆ ಅದನ್ನು ಜನ ಸಸಾರ ಮಾಡ್ತಾರೆ, ಆದ್ರಿಂದ ಪಂಡಿತನ ಮಗನನ್ನು ಪಂಡಿತನ ಮನೆಯಲ್ಲಿ ಕಲಿಸಬಾರ್ದು ಅಂತ ವೇದವ್ಯಾಸರು ಬರೆದು. ನಮ್ಮ ಅಪ್ಪನಿಗೆ ಗೊತ್ತಿತ್ತಲ್ಲ. ನನ್ನ ಅಪ್ಪ ಮಾತ್ರ ಅಲ್ಲ, ನಮ್ಮ ಅಪ್ಪ ಒಂದ್ ಕಡೆ ಬರ್ಕೋತಾರೆ, ನನ್ನ ಅಪ್ಪ ನನಗೆ ಎಂದೂ ಒಂದು ಪಾಠ ಮಾಡಲಿಲ್ಲ ಅಂತ. ಅಂದ್ರೆ ನನ್ನ ಅಜ್ಜ ಅಷ್ಟಮಠದ ವಿದ್ವಾಂಸರಿಗೆ ಪಾಠ ಮಾಡಿದ್ರು. ಸಾಕಷ್ಟು ದೊಡ್ಡ ವಿದ್ವಾಂಸರು, ಯಾವುದೇ ಪಾಠವನ್ನು ನನಗೆ ನನ್ನ ಅಪ್ಪ ಮಾಡಲಿಲ್ಲ ಅಂತ ನಮ್ಮ ಅಪ್ಪ ಬರ್ಕೋತಾರೆ. ನಮ್ಮ ಅಜ್ಜನೂ ಹಾಗೆ ಇದ್ರ? ಅವರು ವಿದ್ಯಾಮಾನ್ಯರ ಹತ್ರ ಬಿಟ್ರು, ಅಲ್ಲಿ ಪಾಠ ಕೇಳು ಅಂತ, ಅಥವಾ ನಿನ್ನ ಚಾಯ್ಸ್ ಅಂತ ಅವ್ರು ಹೋಗಿ ಅಪ್ಪ ಆಯ್ಕೆ ಮಾಡಿದ್ರು. ನಾನು ಯಾಕೆ ಹೇಳ್ತೀನಿ, ಇದು ಯಾವುದು ಹೆಗ್ಗಳಿಕೆಗಲ್ಲ. ವೇದವ್ಯಾಸರ ಕಾಲದಲ್ಲಿ ವೇದವ್ಯಾಸರು ಹೀಗೊಂದು ಆಯ್ತು ಅಂತ ಹೇಳ್ತಾರೆ. ನಮ್ಮ ಕಾಲಘಟ್ಟದಲ್ಲಿ ಹೀಗೊಬ್ಬ ಋಷಿಗಳೆಲ್ಲ ಇದ್ದಾರಲ್ಲ. ಸತ್ಯಕಾಮರು 1970ರಲ್ಲಿ, ನಾನು 68 ಹುಟ್ಟಿದ್ದು, 72, 74ರಲ್ಲೋ ಬಾಗಲಕೋಟೆಯಲ್ಲಿ ಒಂದು ಸಂದರ್ಭದಲ್ಲಿ ನನ್ನ ಅಪ್ಪ ಉಪನ್ಯಾಸಕ್ಕೆ ಹೋಗಿದ್ದಾಗ ಆ ಮನೆಗೆ ಬಂದಿದ್ರಂತೆ. ಅದರ ಐ ವಿಟ್ನೆಸ್ ನನಗೆ ಹೇಳಿರೋದು. ಮಾತುಕತೆ ಆಯ್ತು. ಸತ್ಯಕಾಮರು ಮಾತು ಮುಗಿದ ಮೇಲೆ ನಾನಿನ್ನು ಬರ್ತೇನೆ ಆಚಾರ್ಯರೇ ಅಂತ ಹೊರಡ್ತಿದ್ರು. ಹೊರಡುವಾಗ ಸತ್ಯಕಾಮರನ್ನು ನನ್ನ ಅಪ್ಪ ಕೇಳಿದ್ರಂತೆ, ಮತ್ತೆ ಯಾವಾಗ ಸಿಗ್ತೀರಿ ಸತ್ಯಕಾಮರೇ ಅಂತ. ನನಗೆ ಒಂದು ಕೆಲಸ ಇದೆ, ನಾನು ನಿಮ್ಮ ಬಳಿಗೆ ಬರ್ತಿದ್ದೇನೆ. ಹೇಳಿದ್ದು ಯಾವಾಗ? 1974ರಲ್ಲಿ. ನಾನು ಬಂದದ್ದು ಯಾವಾಗ? 94. ಒಬ್ಬ ಮನುಷ್ಯ ಹಲವರನ್ನು ಉದ್ಧರಿಸುವ ಗುರುಗಳನ್ನು ನಿನ್ನೆ ಹೇಳಿದೆ ನಾನು. ಸಾರ್ವಜನಿಕವಾಗಿ ಸಾಮಾಜಿಕವಾಗಿ ಗುರುಗಳಾಗಿ ಪಬ್ಲಿಕ್ ಗುರುಗಳಾಗುವವರು ನಿಮಗೆ ಈಗ ಗೊತ್ತು. ಒಬ್ಬ ಗುರು ಅಂತಲೇ ಗೊತ್ತುಪಡಿಸದೆ, ಯಾರೋ ಕೇಳಿದ್ರೆ ಕೃಷಿಕನ ಹಾಗೆ, ಯಾರೋ ಕೇಳಿದ್ರೆ ಒಬ್ಬ ರಿಪೋರ್ಟರ್ನ ಹಾಗೆ, ಯಾರೋ ಕೇಳಿದ್ರೆ ಒಬ್ಬ ಸಾಮಾನ್ಯ ರೈಟರ್ನ ಹಾಗೆ, ಇನ್ಯಾರೋ ಕೇಳಿದ್ರೆ ಇಲ್ಲ ಅವರು ಕಾದಂಬರಿಕಾರ, ಒಳ್ಳೆ ಕನ್ನಡ ಭಾಷೆಯಲ್ಲಿ ಬರೆಯೋರು, ಈ ಎಲ್ಲ ಹೆಸರುಗಳಲ್ಲಿದ್ದ ಸತ್ಯಕಾಮರು ಸಾಮಾನ್ಯವಾಗಿ ಯಾರಾದ್ರೂ ಪರಿಚಯ ಕೇಳಿದ್ರೆ ನಾನು ದನ ಕಾಯುವವ ಅಂತ ಉತ್ತರ ಕೊಡ್ತಿದ್ದವರು. ನೀವು ಉತ್ತರ ಕರ್ನಾಟಕದ ಬಿಜಾಪುರದಲ್ಲಿ ಇರ್ತೀರಂತ ಏನ್ ಮಾಡ್ತೀರಿ? ದನ ಕಾಯ್ತೀನಿ. ಯಾರದ್ದು? ನಮ್ಮ ಮನೆಯ ಒಬ್ಬ ಶ್ರೀಮಂತ ದೊರೆಗಳಿದ್ದಾರೆ, ನನ್ನ ಸ್ನೇಹಿತರು, ಅವ್ರ ಹತ್ರ ದನಗಳಿವೆ, ನಾನು ದನಗಳನ್ನು ಕಾಯ್ತೇನೆ, ಅವ್ರು ನನಗೆ ಮಧ್ಯಾಹ್ನ ಇಷ್ಟು ರೊಟ್ಟಿ ಖಾರ ಎಣ್ಣೆ ಹಾಕ್ತಾರೆ, ಅವರು ಗಂಟೆ ಬಾರಿಸಿದಾಗ ದನ ತಗೊಂಡ್ಬರ್ತೀನಿ, ಇದು ನನ್ನ ಕೆಲಸ. ಹೀಗೆ ಮಾತಾಡ್ತಿದ್ದವರು. ಅಂಥ ಸತ್ಯಕಾಮರು ಯಾರಿಗೂ ಗೊತ್ತಾಗದ ಹಾಗೆ ತನಗೊಂದು ಟಾರ್ಗೆಟ್ ಇಟ್ಟು, ತಾನು ಈ ಹುಡುಗಿಯನ್ನ ಇಂಥ ಸಮಯ ಅದಕ್ಕೆ ಕೇಳಿದ್ದೆ, 15ನೇ ವರ್ಷಕ್ಕೆ ನಾನು ನೋಡಿದ್ನಲ್ಲ ಅವರನ್ನು, ಅಥವಾ ಅವರು ನನ್ನನ್ನು ನೋಡಿದ್ರು. ಯಾಕೆ ಪಾಪ, ನಾನು 15ರ ಹುಡುಗಿ ಇದ್ದಾಗ ನೋಡಿದ್ರಿ, ಇಷ್ಟು ಸಮಯ ನನ್ನ ಜೀವನವನ್ನ ಯಾಕೆ ಹಾಳು ಮಾಡಿದ್ರಿ? ಬೇಗ ಕರ್ಕೊಂಡು ಯಾಕೆ ಹೋಗ್ಲಿಲ್ಲ? ನನ್ನ ಗುರುಗಳು ಕೊಟ್ಟ ಉತ್ತರ, ಮಗಳೇ ಪಾತ್ರೆ ಸಿದ್ಧವಾಗಬೇಕಲ್ಲ.
ಇದು ಈ ಥರದ ಒಂದು ಟಾರ್ಗೆಟ್ ಇಟ್ಟು ಒಬ್ಬ ಈ ಕಾಲದಲ್ಲಿ, ಹಳೆ ಕಾಲದ ಋಷಿಗಳು ಟಾರ್ಗೆಟ್ ಇಟ್ಟು ಒಬ್ಬರನ್ನು ಕಾಯ್ತಾರೆ ನೋಡಿದ್ದೆವು. ಈ ಕಾಲಘಟ್ಟದಲ್ಲಿ ಒಬ್ಬ ಋಷಿಯ ಹಾಗೆ ಯಾರಿಗೂ ಗೊತ್ತಾಗದೆ, ಯಾರತ್ರ ಕೇಳಿದ್ರು ಒಬ್ಬ ನಿಗೂಢ ಮನುಷ್ಯ, ಗುಟ್ಟು ಅರ್ಥ ಆಗಲ್ಲ ಅಂತಲೇ ಅವರಿಗೆ ಹೆಸರು, ಅಂಥವರು ಒಂದು ಟಾರ್ಗೆಟ್ ಇಟ್ಟು ಏನನ್ನೂ ಹುಡುಕಿ ಅದು ಪಿಕ್ ಮಾಡಿ ಅದು ಬರುವವರೆಗೆ ಕಾಯ್ತಾರೆ. ನನ್ನ ಬಳಿ ಹಲವು ಬಾರಿ ಹೇಳಿದ್ರು ಅಂತ ನಾನು ಹೇಳಿದೆ, ನಾನು ಯಾವಾಗಲೂ ಹೋಗಬೇಕಿತ್ತು ಮಗಳೇ, ನನಗೆ ನಿನ್ನ ಜೊತೆ ಕೆಲಸ ಇದೆ ಎಂಬ ಆದೇಶವಾಯಿತು, ಅದಕ್ಕೆ ಕುಳಿತಿದ್ದೇನೆ. ಅವರು ಇವರು ಏನಂತಾರೋ ನನಗೆ ಗೊತ್ತಿಲ್ಲ. ಇದು ಸಾಮಾನ್ಯ ಜವಾಬ್ದಾರಿ ಅಲ್ಲ ಅಂತ ನಾನಂತೂ ಭಾವಿಸಿದ್ದೇನೆ. ಅವರಿಗೆ ಒಂದು ಉದ್ದೇಶ ಇತ್ತು ಕರ್ಕೊಂಡು ಹೋಗಿದ್ದಾರೆ ಅನ್ನೋದಂತೂ ಸ್ಪಷ್ಟ. ಏನು ಉದ್ದೇಶ ಅಂತ ಯಾವ ದೊಡ್ಡವರು ಅದನ್ನು ರಿವೀಲ್ ಮಾಡೋದಿಲ್ಲ. ಅದು ಅವರದೇ ನಿರ್ಣಯ, ಅವರೇ ಅದನ್ನು ನಮಗೆ ಅನುಗ್ರಹಿಸಬೇಕು ಅಂತ ನಾನು ಕಾಯುವವಳು. ಅವರಿಗೆ ಇಚ್ಛೆ ಬಂದ ಹಾಗೆ, ಅವರಿಗೆ ಇಷ್ಟ ಇದ್ದ ಹಾಗೆ ನಾನು ನಡೆದಿದ್ದೇನ ಅಂತ ಸಹ ನನಗೆ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ನನಗೆ ಗೊತ್ತು, ಇಲ್ಲಿ ಯಾವುದನ್ನು ನಾನು ಪ್ಲಾನ್ ಮಾಡಿ ನಡೀತಿಲ್ಲ, ಆದ್ರಿಂದ ಅದು ಅವನ ಪ್ಲಾನ್ ಆದದ್ರಿಂದ ಅವರೇ ನಡೆಸ್ತಿರ್ಬೋದು. ನಾನು ಹೀಗಾಗಬೇಕು ಅಂತ ಒಂದೇ ಒಂದು ಪ್ಲಾನ್ ಮಾಡಿಲ್ಲ, ನಡೆಸ್ತಿದೆ, ನಡೀತಿದೆ. ನೀನು ನನ್ನನ್ನು ದಾಟಬಹುದು ಮಗಳೇ, ಆದರೆ ನಿನ್ನ ಅಪ್ಪನನ್ನು ದಾಟುವುದು ಕಷ್ಟವಿದೆ ಅಂದಿದ್ರು. ಈ ಕಾರಣಕ್ಕೆ ಹೇಳಿದ್ರೆ ಯಾರಿಗೆ ಗೊತ್ತು, ಉಪನ್ಯಾಸ ಬಿಡಲ್ಲ ನಿನ್ನನ್ನು ಅಂತಲ್ಲ. ಈಗೆಲ್ಲ ಗೊತ್ತಿಲ್ಲ, ಇವೆಲ್ಲ ನಾನು ಮತ್ತೆ ಆತ್ಮಾವಲೋಕನ ಮಾಡುವುದು. ಇಂಥ ಅನೇಕ ಪ್ರಶ್ನೆಗಳನ್ನು ಹೋದ ಮೇಲೂ ಉಳಿಸಿ, ಇರುವಾಗಲೂ ಹಾಗೆ ಗುಪ್ತವಾಗಿ ಒಂದೇ ಒಂದು ಹೀಗೆ ಅಂತ, ಹೀಗೆ ಧ್ಯಾನ ಮಾಡು, ಹೀಗೆ ಓದು, ಇಂಥದ್ದು ತಿಳಿ, ಯಾವ ಉಪದೇಶವೂ ಇಲ್ಲದ ನಡೆ ಅಂದರೆ ಅದು ಪಾಠ ಅಷ್ಟೆ. ಒಂದೊಂದು ನಡೆ ಅಂದರೆ ಒಂದು ಪಾಠ. ಅಂಥ ಎಲ್ಲ ಸಾಧ್ಯತೆಗಳನ್ನು ನನ್ನ ಒಳಗೆ ಧಾರೆ ಎರೆದ ಗುರುಗಳನ್ನು ನೆನೆದು, ಇದಕ್ಕೆ ಕಾರಣಕರ್ತರಾದ, ನನಗೆ ಗೊತ್ತೇ ಇಲ್ಲದೆ ನನ್ನನ್ನು ಚಿಕ್ಕವಳಿದ್ದಾಗಲೇ ನನಗೆ ಗೊತ್ತಿತ್ತು ಇವಳು ಎಲ್ಲರ ಹಾಗಾಗುವುದಿಲ್ಲ, ಇವಳು ಬೇರೆ ರೀತಿಯಲ್ಲಿ ಬೆಳೆಯುವವಳಿದ್ದಾಳೆ ಎಂಬುದು ನನಗೆ ತಿಳಿದಿದ್ದರಿಂದಲೇ ನಾನು ಅವಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟೆ. ಅವಳಿಗೆ ಗುರುವಾಗುವ ಅರ್ಹತೆಗಳು ನನ್ನಲ್ಲಿಲ್ಲವಾದ್ದರಿಂದ ಅವಳನ್ನು ಬೇರೊಬ್ಬ ಗುರುವಿನ ಕೈಯಲ್ಲಿಟ್ಟೆ ಅಂತಲೇ ಬರೆದುಕೊಂಡಿದ್ದಾರೆ ನನ್ನ ಅಪ್ಪ. ಅಂಥ ನನ್ನ ಅಪ್ಪನಿಗೆ ನಮಿಸಿ, ಇದೆಲ್ಲದರ ಮಾಸ್ಟರ್ ಪ್ಲಾನ್ ನನಗೆ ಗೊತ್ತಾದ ಹಾಗೆ ರಾಘವೇಂದ್ರ ಸ್ವಾಮೀಜಿ, ಆ ರಾಘವೇಂದ್ರ ಸ್ವಾಮೀಜಿ ಕೂಡ ನನ್ನ ಪರಮ ಗುರುಗಳು ಅಂತ ಈಗ ಅರ್ಥ ಆಗೋದು. ಅಂಥ ಎಲ್ಲ ಮಹಾನುಭಾವರ ಆಶೀರ್ವಾದದ ಫಲವಾಗಿ ನಾನು ನಿಮ್ಮ ಮುಂದೆ ಇದ್ದೇನೆ. ನಡೆದರೆ ಅವರಿಂದ, ಎಡವಿದರೆ ನನ್ನ ದೋಷ, ಕೆಡುಕಾದರೆ ನನ್ನಿಂದ, ಒಳಿತಾದರೆ ಅವರ ಪುಣ್ಯ. ಅಂಥ ಎಲ್ಲ ಭರವಸೆಗಳ ಜೊತೆಗೆ ನನ್ನ ನಡೆ ಇದೆ. ನೀವು ಇದನ್ನೇ ನೋಡಿ ಇದು ಓಹೋ ಅನ್ನಬೇಡಿ, ಇದು ತುಂಬ ನಡೀಲಿಕ್ಕಿದೆ. ಈಗ ನಡೆದದ್ದು ಬಾಲ ಹೆಜ್ಜೆ. ನಾನು ಮುಟ್ಟಬೇಕಾದ ಗಂತವ್ಯಕ್ಕೆ ಎಷ್ಟು ದೂರ ಇದೆ ಅದು ಅವನಿಗೆ ಗೊತ್ತು. ಅವರು ನಡೆಸ್ತಾರೆ. ಇದು ಸಾಕು ಅನ್ನುವ ಭಾವವನ್ನು ಎಂದೂ ನಿಮ್ಮ ಭಾವದಿಂದ ಆಶೀರ್ವದಿಸಬೇಡಿ. ಇದು ಮೀರಲಿ, ಇದರಾಚೆಗೆ ಹೋಗಲಿ ಅಂತ ಆಶೀರ್ವದಿಸಿ ಅಂತ ಪ್ರಾರ್ಥಿಸ್ತಾ ನಾನು ಅಷ್ಟು ಮಾತುಗಳನ್ನು ಪದಪುಷ್ಪಗಳಾಗಿ ಅವರಿಗೆ ಅರ್ಪಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.